ಆನಂದಮಜರಂ ನಿತ್ಯಂ ಅಜಮಕ್ಷಯಮಚ್ಯುತಂ ಅನಂತಶಕ್ತಿಂ ಸರ್ವಜ್ಞಂ ನಮಸ್ಸೇ ಪುರುಷೋತ್ತಮಂ. ಶ್ರೀ ಗುರುಭ್ಯೋ ನಮಃ. ಅಥರ್ವಣ ಉಪನಿಷತ್ತಿನ ಪಾಠ 5ನೇ ಖಂಡ. ಇಲ್ಲಿ ಒಂದು ಮಂತ್ರ ಆಗಿತ್ತು. ಈ ಉಪನಿಷತ್ತಿನಲ್ಲಿ ಜೀವ ಹಾಗೂ ಬ್ರಹ್ಮನ ಪರಿಚಯವನ್ನ ಮಾಡಿಸಿಕೊಡ್ತಾ ಶೌನಕರಿಗೆ ಆಂಗಿರಸ ಋಷಿಗಳು ಹೇಗಿದ್ದಾನೆ ಜೀವ, ಪರಮಾತ್ಮ ಹೇಗಿದ್ದಾನೆ, ಇಬ್ಬರೂ ವಿರುದ್ಧವಾದ ಧರ್ಮಗಳನ್ನು ಉಳ್ಳವರು. ಜೀವನಿಗೆ ಅವನದ್ದೇ ಆದ ಧರ್ಮಗಳಿವೆ, ಬ್ರಹ್ಮನಿಗೆ ಅವನದ್ದೇ ಆದ ಸ್ವಭಾವವಿದೆ. ಹಾಗಾಗಿ ಅವರಿಬ್ಬರಲ್ಲಿ ಎಂದೂ ಕೂಡ ನಾವು ಸಾಮ್ಯವನ್ನಾಗಲಿ ಅಭೇದವನ್ನಾಗಲಿ ತಿಳಿಯಬಾರದು ಅನ್ನುವ ಅಭಿಪ್ರಾಯವನ್ನು ಹೇಳಿಕ್ಕೆ ಹೊರಟಿದ್ದಾರೆ. ಒಂದು ಪ್ರಮೇಯವನ್ನ ಹೇಳಬೇಕಾದಾಗ ಪುರಾಣವಾಗಲಿ ಉಪನಿಷತ್ತಾಗಲಿ ವೇದವಾಗಲಿ ದೃಷ್ಟಾಂತವನ್ನ ಇಟ್ಟುಕೊಂಡು ಹೇಳೋ ಸಂಪ್ರದಾಯವಿದೆ. ಅದಕ್ಕೆ ಅಂದ್ರೆ ಭಾಗವತದ ಪ್ರವಚನ ಮಾಡೋರು ಹೆಂಗಿರಬೇಕು ಅಂತ ಹೇಳುವಾಗ ಪದ್ಮಪುರಾಣದಲ್ಲಿ ವಕ್ತ ದೃಷ್ಟಾಂತ ಕುಶಲಃ ಅಂತ ಒಂದು ಮಾತು ಬರ್ತದೆ. ವಕ್ತೃವಾಗಿದ್ದವನು ಯಾವುದೇ ಪ್ರಮೇಯವನ್ನ ಹೇಳುವಾಗ ಒಂದು ದೃಷ್ಟಾಂತ ಇಟ್ಟುಕೊಂಡು ಹೇಳಬೇಕು. ವಿಥೌಟ್ ದೃಷ್ಟಾಂತ ನೀವು ಹೇಳಿದ್ರೆ ಪ್ರಮೇಯ ತಲೆಯಲ್ಲಿ ಕೂಡಲ್ಲ. ಅದಕ್ಕೆ ಇಲ್ಲಿ ಉಪನಿಷತ್ ಏನ್ ಮಾಡಿತು ಅಂತಂದ್ರೆ 5ನೇ ಖಂಡದ ಪ್ರಾರಂಭದಲ್ಲಿ ದ್ವಾ ಸುಪರ್ಣ ಸಹಿಜಾ ಸಖಾಜ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ ಅಂತ ಒಂದು ದೃಷ್ಟಾಂತ ಮುಖೇನ ಪ್ರಮೇಯವನ್ನು ತಿಳಿಸ್ತಾ ಇದ್ದಾರೆ. ಇದಕ್ಕೊಂದು ಸೂತ್ರ ಇದೆ, ಬ್ರಹ್ಮಸೂತ್ರ. ಓಂ ಸ್ಥಿತ್ಯತನಾಭ್ಯಾಂ ಚ ಓಂ ಅಂತ ಒಂದು ಸೂತ್ರ. ಅಧಿಕರಣ ಅತ್ತಾಚರಾಚರ ಗ್ರಹಣಾತಂತ ಅತೃತ್ವಾಧಿಕರಣ ಅಂತ ಹೆಸರು. 1-3 1ನೇ ಅಧ್ಯಾಯದ 3ನೇ ಪಾದದಲ್ಲಿ ಅತೃತ್ವಾಧಿಕರಣ ಅಂತ ಬರ್ತದೆ. ಅದರಲ್ಲಿ ಗುಣಸೂತ್ರ ಅಂತ ಕರೆಸಿಕೊಂಡದ್ದು ಸ್ಥಿತ್ಯತನಾಭ್ಯಾಂಚ ಅಂತನೋ ಸೂತ್ರ. ಆ ಸೂತ್ರದಲ್ಲಿ ಹೇಳುವಾಗ ಸ್ಥಿತಿ ಮತ್ತು ಅದನ ಒಂದೇ ದೇಹವೆಂಬ ವೃಕ್ಷದಲ್ಲಿ ಜೀವವೆಂಬ ಪಕ್ಷಿಯೂ ಕುಳಿತಿದೆ, ಪರಮಾತ್ಮನೆಂಬ ಪಕ್ಷಿಯೂ ಕುಳಿತಿದ್ದಾನೆ. ಒಬ್ಬನು ಸ್ಥಿತಿ ಏನು ತಿನ್ನದೆ ಸುಮ್ಮನೆ ಇದ್ದಾನೆ, ಇನ್ನೊಬ್ಬ ಅದನ ತಿಂತಿದ್ದಾನೆ. ಸ್ಥಿತ್ಯತನಾಭ್ಯಾಂಚ ಒಬ್ಬರು ಸ್ಥಿತಿ ಒಬ್ಬನು ಅದನ ಅನ್ನೋದ್ರಿಂದಲೇನೆ ಇಬ್ಬರು ಭಿನ್ನರು ಅಂತ ಸಿದ್ಧವಾಗ್ತದೆ ಅಂತ ಆ ಸೂತ್ರದಲ್ಲಿ ವ್ಯಾಸರು ತಿಳಿಸಿಕೊಡ್ತಾರೆ. ಸಾಮಾನ್ಯವಾಗಿ ಈ ಉಪನಿಷತ್ತನ್ನ ಪ್ರತಿಯೊಬ್ಬರೂ ಉಪನ್ಯಾಸ ಮಾಡುವಾಗ ಉದಾಹರಣೆ ಮಾಡೋ ಸಂಪ್ರದಾಯ ಇಟ್ಟುಕೊಂಡಿದ್ದಾರೆ. ಎಲ್ಲಾದ್ರೂ ಬಂತು ಅಂದ್ರೆ ಉದಾಹರಣೆ ಉಪನಿಷತ್ ಹೇಳ್ತಾರೆ. ಇಲ್ಲಿ ದ್ವಾ ಸುಪರ್ಣ ಅಂತ ಹೇಳುವಾಗ ಸುಪರ್ಣ ಅಂದ್ರೆ ಸುಪರ್ಣೌ, ದ್ವೌ ಸುಪರ್ಣೌ ಸಯುಜೌ ಸಖಾಯೌ ಅವೆಲ್ಲವೂ ವೇದದಲ್ಲಿ ಇದ್ದರಿಂದ ದ್ವಾ ಸುಪರ್ಣ ಸಯುಜ ಸಖಾಯ ಅಂತಾಗಿದೆ. ಎಲ್ಲವೂ ದ್ವಿವಚನದಲ್ಲಿ ಇರುವ ಶಬ್ದಗಳು. ದ್ವೌ ಸುಪರ್ಣೌ ಸಯುಜೌ ಸಖಾಯೌ ಅಂತ. ಸಯುಜೌ ಅನ್ನೋ ಶಬ್ದದ ಅರ್ಥವನ್ನ ಹೇಳಿದ್ದೆ. ಏನು ಅಂದ್ರೆ ವಿಯೋಗವಿಲ್ಲ, ಎಂದು ಜೀವ ಪರಮಾತ್ಮನಿಗೆ ವಿಯೋಗವಾಗುವುದಿಲ್ಲ. ಸಖಾಯವು ಅನ್ನೋ ಶಬ್ದಕ್ಕೆ ಅವನು ಸದಾ ಉಪಕಾರ ಮಾಡುವ ಗೆಳೆಯ, ನಾವು ಸದಾ ಅವನಿಂದ ಉಪಕಾರ ಪಡೆಯುವ ಗೆಳೆಯರು ಅಂತ ಅರ್ಥ ಹೇಳಿದ್ದೆ. ಸರಿ ಆಯ್ತಾ? ಉಪಕಾರ ಪಡೆಯುವ, ಉಪಕಾರ ಮಾಡುವ ಗೆಳೆಯಂದ್ರು ಅಂತ. ಇದಾದ ಮೇಲೆ ಸುಪರ್ಣವು ಅಂತ ಇದೆ. ಅಂದ್ರೆ ಏನು ಸುಪರ್ಣವು ಅಂದ್ರೆ? ಸುಪರ್ಣ ಅಂದ್ರೆ ಒಂದು ಸುಪರ್ಣ ಅಂದ್ರೆ ಜೀವ, ಇನ್ನೊಂದು ಸುಪರ್ಣ ಅಂದ್ರೆ ಪರಮಾತ್ಮ. ಯಾಕಂದ್ರೆ 2 ಪಕ್ಷಿ ಬೇಕಾಗ್ಯಾವ. ಸುಪರ್ಣ ಶಬ್ದಕ್ಕೆ ಪಕ್ಷಿ ಅಂತ ಅರ್ಥ. ಒಂದು ಸುಪರ್ಣ ಅಂದ್ರ ಮತ್ತೆ ಜೀವ ಅಂತ ಅರ್ಥ, ಇನ್ನೊಂದು ಸುಪರ್ಣ ಅಂತಂದ್ರೆ ಪರಮಾತ್ಮ ಅಂತ ಅರ್ಥ. ಅಂದ್ರೆ ಪಕ್ಷಿಯಂತೆ ಇದ್ದವರು, ಪಕ್ಷಿಗಳಲ್ಲ ಪಕ್ಷಿಯಂತೆ ಇದ್ದವರು ಅಂತ ಅಭಿಪ್ರಾಯ. ಅದಕ್ಕೆ ಸುಪರ್ಣ ಅಂದ್ರೆ ಅರ್ಥ ಏನು ಅಂದ್ರೆ ಸುಷ್ಟು ಪರ್ಣೌ ಯಸ್ಯ ಸಹ ಸುಪರ್ಣ. ಸುಂದರವಾದ ರೆಕ್ಕೆಗಳು, ಒಳ್ಳೆ ರೆಕ್ಕೆಗಳಿದ್ರೆ ಅದಕ್ಕೆ ಸುಪರ್ಣ ಅಂತ ಕರೀತಾರೆ. ಯಾಕೆ ಪಕ್ಷಿಗೆ ಅಥವಾ ಗರುಡನಿಗೆ ಸುಪರ್ಣ ಅಂತ ಕರೆಯುವುದು ಅಂದ್ರೆ 2 ಒಳ್ಳೆಯ ಮಜಬೂತಾದ ರೆಕ್ಕೆಗಳಿವೆ. 2 ಮಜಬೂತಾದ ರೆಕ್ಕೆ ಅಂದ್ರೆ ಏನು? ಆ ದೇಹವನ್ನು, ಆ ಜೀವನಿಂದ ಅಧಿಷ್ಠಿತವಾದ ದೇಹವನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಎಷ್ಟು ತಾಕತ್ತು ಬೇಕೋ ಅಷ್ಟಿರುವಂತಹ ರೆಕ್ಕೆಗಳಾದ್ರಿಂದ ಸುಪರ್ಣ ಅಂತ ಕರೀತಾರೆ ಪಕ್ಷಿಗೆ. ಇಲ್ಲಿ
ಪರಮಾತ್ಮನಿಗೆ ಏನು ಪಕ್ಷಗಳು, ಜೀವನಿಗೆ ಏನು ಪಕ್ಷಗಳು? ಯಾಕಂದ್ರೆ ಇಬ್ಬರಿಗೂ ಪಕ್ಷಿಯ ಸಾದೃಶ್ಯವನ್ನ ಹೇಳ್ತಿರುವಾಗ ಜೀವನು ಪಕ್ಷಿಯಂತೆ ಇದ್ದಾನೆ, ಪರಮಾತ್ಮನು ಪಕ್ಷಿಯಂತೆ ಇದ್ದಾನೆ ಅಂತ ಸುಪರ್ಣ ಶಬ್ದದ ಪ್ರಯೋಗವನ್ನ ಮಾಡುತ್ತಿರುವಾಗ ಏನ್ ಹಾಗಾದ್ರೆ ರೆಕ್ಕೆಗಳು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದ 8ನೇ ಅಧ್ಯಾಯದಲ್ಲಿ ಒಂದು ಮಾತು ಬರೀತಾರೆ. 8ನೇ ಸ್ಕಂದದ ಭಾಗವತ ತಾತ್ಪರ್ಯ 8ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ಶ್ಲೋಕ ಬರ್ತದೆ. ಶ್ಲೋಕ ಇಲ್ಲಿ ಬಿಡ್ರಿ, ಶ್ಲೋಕ ನೋಡಂತ. ಅಲ್ಲಿ ಹೇಳುವಾಗ 8:5 ಬಹಳೇನ್ ತಾತ್ಪರ್ಯ ಇಲ್ಲ, ನೋಡ್ಕೊಡ್ರಿ ಸೇರ್ತದ. ಅಲ್ಲಿ ಹೇಳ್ತಾರೆ, ಜೀವನೆಂಬ ಪಕ್ಷಿಗೆ 2 ರೆಕ್ಕೆಗಳಿವೆ ಅಂತೆ. ಛಾಯಾ ಛಾಯಾತಪ ಅಂತ ಹೆಸರಂತೆ ಅದಕ್ಕೆ. ಬರ್ಕೊಳ್ರಿ, ಜೀವನಿಗೆ ಇರುವ ರೆಕ್ಕೆಗಳು 2, ಒಂದು ಛಾಯಾ, ಇನ್ನೊಂದು ಆತಪ ಅಂತ. ರೆಕ್ಕೆಗಳ ಹೆಸರೇ ಆಗಿದೆ ಅಂತೆ. ಏನೋ ವಿಚಿತ್ರ, ರೆಕ್ಕೆಗಳಿಗೂ ಹೆಸರಿರ್ತದ ಅಂತ ಗೊತ್ತಿಲ್ಲ ನಮಗೆ. ಛಾಯಾತಪವು ಅಂತ ಕರೆದಿದ್ದಾರೆ. ಹೌದು, ಛಾಯಾ ಅಂದ್ರೆ ಏನು, ಆತಪ ಅಂದ್ರೆ ಏನು ಅಂತ ಕೇಳಿದ್ರೆ, ಛಾಯಾ ಅನ್ನೋ ಶಬ್ದಕ್ಕೆ ಅವಿದ್ಯಾ ಅಂತ ಅರ್ಥ, ಅವಿದ್ಯಾ ಅಂತ. ಆತಪ ಅನ್ನೋ ಶಬ್ದಕ್ಕೆ ಶಾಸ್ತ್ರವನ್ನ ಓದಿದಾಗ ಬಂದ ಜ್ಞಾನ ಅಂತ ಅರ್ಥ. ಹಾಗಾದರೆ ಜೀವನೆಂಬುವ ಪಕ್ಷಿಗೆ 2 ರೆಕ್ಕೆಗಳು, ಒಂದು ಅವಿದ್ಯಾ ಎಂಬ ರೆಕ್ಕೆ, ಇನ್ನೊಂದು ಶಾಸ್ತ್ರಜನ್ಯ ವಿದ್ಯಾ ಎಂಬ ರೆಕ್ಕೆ. ಇವೇನ್ ಮಾಡ್ತದ, ಒಂದು ರೆಕ್ಕೆ ಇವನನ್ನ ಊರ್ಧ್ವಮುಖವಾಗಿ ಕರೆದುಕೊಂಡು ಹೋದರೆ ಇನ್ನೊಂದು ರೆಕ್ಕೆ ಇವನನ್ನ ಅಧೋಮುಖವಾಗಿ ಕರೆದುಕೊಂಡು ಹೋಗ್ತದೆ. ಅವಿದ್ಯಾ ಎಂಬ ರೆಕ್ಕೆಯು ಜೀವನೆಂಬ ಪಕ್ಷಿಯನ್ನ ಕೆಳಗೆ ಕರೆದುಕೊಂಡು ಬಂದ್ರೆ ಶಾಸ್ತ್ರಜನ್ಯವಾದ ಜ್ಞಾನ ವಿದ್ಯೆ ಈ ರೆಕ್ಕೆಯು ಇವನನ್ನ ಮೇಲೆ ಕರ್ಕೊಂಡು ಹೋಗ್ತದೆ. ಎಷ್ಟು ಸೊಗಸಾದ ವಿವರಣೆ ಅಂತ ಹೇಳಿದರೆ ಬಹಳ ಅದ್ಭುತವಾದ ವಿವರಣೆ ಇದು. ನಿಜವಾಗ್ಲೂ ನಮಗೆ ಆಚಾರ್ಯರು ಕೊಡುವ ಎಚ್ಚರ ಏನು ಅಂದ್ರೆ, ನೀನು ಮಾಡುವಂತಹ ಶಾಸ್ತ್ರದ ಅಧ್ಯಯನ, ಅದರಿಂದ ಬರುವ ಜ್ಞಾನ ನಿನಗೇನು ಅಂದ್ರೆ ಊರ್ಧ್ವಮುಖವಾಗಿ ಹಾರ್ಲಿಕ್ಕೆ ಬೇಕಾದ ರೆಕ್ಕೆಯದು ಅಂತ ಹೇಳ್ತಾರೆ. ಊರ್ಧ್ವಮುಖವಾಗಿ ಸಂಚಾರ ಮಾಡಲಿಕ್ಕೆ ಬೇಕಾಗಿರುವಂತಹ ರೆಕ್ಕೆಯದು ಅಂತ ತಿಳಿಸಿಕೊಡ್ತಾರೆ. ಹಾಗಾಗಿ ನಾವು ಶಾಸ್ತ್ರಾಧ್ಯಯನವನ್ನ ಮಾಡುವಾಗ ಈ ವಿಶಿಷ್ಟ ಅನುಸಂಧಾನದಿಂದ ಮಾಡಬೇಕು. ನಾನು ಓದುವ ಪ್ರತಿಯೊಂದು ಅಕ್ಷರವು, ಪ್ರತಿಯೊಂದು ಉಪನಿಷತ್ತು, ಪ್ರತಿಯೊಂದು ಪುರಾಣ ವಾಕ್ಯಗಳು ಕೂಡ ನನಗೆ ಜನ್ಯ ವಿದ್ಯಾ ಆದ್ರಿಂದ ಏನಾಗ್ತದೆ ಅಂದ್ರೆ, ಇದು ಊರ್ಧ್ವ ಲೋಕಕ್ಕೆ, ಮೇಲಿನ ಲೋಕಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ, ಮೇಲಿನ ಲೋಕ ಬೇಡ, ಮೇಲ್ಮುಖವಾಗಿ ನಾವು ಸಂಚಾರ ಮಾಡ್ಲಿಕ್ಕೆ ನಮಗೆ ಸಹಾಯ ಮಾಡುವ ಪಕ್ಷ ಅಂತ ತಿಳ್ಕೊಳ್ಬೇಕು. ಏನೋ ಓದ್ಲಾರ್ದ ಹಂಗ ಕೂತಿದ್ವಿ ಅಂದ್ರೆ ಅವಿದ್ಯಾ ಎಂಬುವಂತಹ ರೆಕ್ಕೆ ಇದ್ದೇ ಇದೆ, ಅಜ್ಞಾನ, ಅದು ನಮ್ಮನ್ನು ಅಧೋಮುಖಕ್ಕೆ ಕರ್ಕೊಂಡು ಹೋಗ್ತದ ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯ 8ನೇ ಸ್ಕಂದದ 5ನೇ ಅಧ್ಯಾಯ ಇರಬೇಕು ಅಂತ ಅನಿಸ್ತದ, ಅಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಸರಿ, ಸುಪರ್ಣ ಅಂದ್ರೆ ರೆಕ್ಕೆ ಇರುವಂಥವನು, ಶೋಭನವಾದ ರೆಕ್ಕೆ ಅಂತ ಒಂದರ್ಥ. ಮತ್ತೆ ಹಾಗಾದ್ರೆ ದೇವರಿಗೆ ಏನು, ಅವನಿಗೆ ಯಾವ ರೆಕ್ಕೆ ಇದೆ? ಅವನಿಗೆ 2 ರೆಕ್ಕೆಗಳಿವೆಯಾ? ದೇವರಿಗೆ ಅವಿದ್ಯೆ ಎಂಬ ರೆಕ್ಕೆಯಾಗಲಿ ಅಥವಾ ಶಾಸ್ತ್ರಜನ್ಯವಾದ ವಿದ್ಯಾ ಎಂಬ ರೆಕ್ಕೆಯಾಗಲಿ ಇದೆಯಾ ಅಂದ್ರೆ ಎರಡೂ ಇಲ್ಲ. ಮತ್ತ ಅವ ಸುಪರ್ಣ ಹೆಂಗ ಅಂತಂದ್ರೆ, ಸೂಪರ್ಣ ಅವ ಇಂಗ್ಲಿಷ್ನ ಸೂಪರ್ಣ, ಸು ಅನ್ನೋ ಶಬ್ದಕ್ಕ ಸುಷ್ಟು ಅಂತ ಅರ್ಥ. ಅದನ್ನ ಇಂಗ್ಲಿಷ್ನೊಳಗೆ SUPER ಮಾಡ್ಬಿಡ್ರಿ, ಸೂಪರ್ ಆಗ್ತದ. ನ ಇಟ್ಕೊಂಡ್ಬಿಡ್ರಿ ಅದೇ ಪ್ರಕಾರ. ಪರಮಾನಂದ ಉಳ್ಳವನಾದದ್ರಿಂದ ದೇವರಿಗೆ ಸುಪರ್ಣ ಅಂತ ಹೆಸರು. ಏನು ಬರ್ಕೊಳ್ರಿ, ಪರಮಾನಂದ ಉಳ್ಳವನಾದ್ರ ಸೂಪರ್ ನ ಅಂದ್ರೆ ಆನಂದ, ಸೂಪರ್ ಆದ ಣ ಇದರಿಂದ ಅವ ಸೂಪರ್ಣ ಆಗ್ಯಾನ. ಆನಂದ ಅರಿ ಸಮಾಸ ಅಂತ ಕರೀತಾರೆ. ಎರಡು ವಿರುದ್ಧ ಭಾಷೆಗಳನ್ನು ಕೂಡಿಸಿ ಸಮಾಸ ಮಾಡಬಾರದು, ಅದು ಶಾಸ್ತ್ರ ನಿಯಮ ಮೀರಿದ್ದು. ಅದಕ್ಕ ಅರಿ ಸಮಾಸ ಅಂತ ಕರೆಯೋದು. ಸುಪರ್ಣ ಅಂದ್ರೆ ಸುಷ್ಟು ಪರಂ ನ ಸುಪರ್ಣ ಅಂತ ಮಾಡಬಹುದು, ಅಥವಾ ಸುಷ್ಟು ಪರಂ ಅಣತೀತಿ ಸುಪರ್ಣ ಅಂತ ಮಾಡಬೇಕು. ಇರ್ಲಿ, ಸುಪರ್ಣ ಅಂತ ಮಾಡಿಕೊಂಡು ಶೋಭನವಾದ ಶ್ರೇಷ್ಠವಾದ ಆನಂದವಿರುವಂತಹ ಪರಮಾತ್ಮನಿಗೆ ಸುಪರ್ಣ ಎಂದು ಹೆಸರು. ಸರಿ, ಅಂತೂ ಈ ತರಹದ 2 ಪಕ್ಷಿಗಳು ಒಂದು ಮರದಲ್ಲಿ ಕುಳಿತುಕೊಂಡಿವೆ. ಆ ಮರದಲ್ಲಿ ಹಣ್ಣು ಬಿಟ್ಟಿದೆ. ಸರಾಫ್ ಅವರ ಹಣ್ಣು ಬಿಟ್ಟು ಕೂಡಲೇ ಆಶಾ ಬಂತು ನಮಗ ತಿನ್ಬೇಕು ಅಂತ ಹೇಳಿ. ಅದಕ್ಕೆ ನಾವು ಬಾಯಿ ತೆಕ್ಕೊಂಡು ತಿನ್ಕೊಂಡು ಕೂತ್ಕೊಂಡ್ವಿ. ದೇವರಂದ, ನೀ ತಿನ್ನಪ್ಪ, ನಾವಲ್ಲೇ ಅಂತ ತಿಳ್ಕೊಂಡು ಅವ ಬಿಟ್ಟು ಬಿಟ್ಟ.
ನಾವು ತಿಂದು ತಿಂದು ಸೊರಗ್ಲಿಕತ್ತೀವಿ, ಅವ ತಿನ್ಲಾರ್ದ ದಪ್ಪ ಆಗ್ಲಿಕತ್ತಾನ ಅಂತ ಹೇಳಿದ್ರು. ಕೆಲವ್ರು ನೋಡ್ರಿ ಏನು ತಿನ್ನದೇ ಇದ್ರು ತೂಕ ಇಳಿಯಂಗಿಲ್ರಿ ಅವ್ರದ್ದು, ಹಂಗ ಇರ್ತದ್ರಿ. ಏನ್ ತಿನ್ನದೇ ಇದ್ರು ತೂಕ ಹಂಗ ಇರ್ತದ ಅವ್ರು. ಇವ್ರು ಎಷ್ಟು ತಿಂದ್ರು ತೂಕ ಇರಂಗಿಲ್ರಿ ಕೆಲವ್ರದ್ದು. ನೋಡ್ತಿರ್ಬೇಕ್ರಿ ಅವ್ರನ್ನ, ದಿವ್ಸಕ್ಕೆ ಕಿಲೋಗಟ್ಲೆ ತಿನ್ನಿಸ್ತಿರ್ತಾರ, ತೂಕ ಇರಂಗೇ ಇಲ್ಲ. ಇನ್ ಕೆಲವರು 1 ಗ್ರಾಮ್ ತಿನ್ನಂಗಿಲ್ಲ, ಆದ್ರೂ ತೂಕ ಹಂಗೆ ಇರ್ತದ ಅವ್ರದ್ದು. ಏನ್ ಆಶ್ಚರ್ಯೋ ಏನೋ ಎಲ್ಲರ. ಅದಕ್ಕೆ ದೇವ್ರ ಹಂಗಿದ್ದಾನ್ರಿ ಅವ, ಏನೂ ತಿನ್ನದೇ ತೂಕ ಇಟ್ಕೊಂಡವ ಅವ. ಇದು ತಿಂದು ತಿಂದು ತೂಕ ಕಳ್ಕೊಳ್ಳೋದು ಇದು ಪಾಪ. ಅದಕ್ಕೆ ಅಂಥವರಿದ್ದಾರ ಅಂತ. ಇದಿಷ್ಟು ನಿನ್ನೆ ಬೆಳಗ್ಗೆ ಪಾಠ ಆದದ್ದು. ಇವತ್ತು ಬೆಳಗ್ಗೆ 2ನೇ ಮಂತ್ರ ಬರ್ರಿ. ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ ಅನೀಶಯಾ ಶೋಚತಿ ಮುಹ್ಯಮಾನಃ ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತಶೋಕಃ. ಇದು ಸಮಾನೇ ವೃಕ್ಷೆ, ದೇಹ. ಈ ದೇಹ ಸಮಾನ ವೃಕ್ಷ. ನನಗೂ ಪರಮಾತ್ಮನಿಗೂ ಸಮಾನವಾದ ವೃಕ್ಷ ಅಂದ್ರೆ ದೇಹ. ಸಮಾನೇ ವೃಕ್ಷೆ ಅನ್ನೋ ಶಬ್ದಕ್ಕೆ ದೇಹದಲ್ಲಿ ಅಂತ ಅರ್ಥ. ಪುರುಷ ಜೀವನು ನಿಮಗ್ನ. ನಿಮಗ್ನ ಅಂದ್ರೆ ಏನು? ಅಹಂಕಾರ ಮಮಕಾರಾದಿ ಅಭಿಮಾನ ಉಳ್ಳವನಾಗಿ ಮುಳುಗಿಬಿಟ್ಟಾನ. ಈ ದೇಹದಲ್ಲಿ ಎಷ್ಟು ಮುಳುಗಿದ್ದಾನ ಅಂದ್ರ ನಾನು ನಂದು ಅನ್ಕೊಂಡ್ ಮುಳುಗಿಬಿಟ್ಟ ಅಂತ. ಈ ಮುಳುಗಿದ್ದಕ್ಕ ಆ ಅಭಿಮಾನದ ಮೂಲಕವಾಗಿ ಮುಹ್ಯಮಾನ ಮೋಹಕ್ಕೊಳಗಾಗಲಿಕತ್ತಾನ. ನೋಡ್ರಿ ಒಂದೊಂದೇ ಶಬ್ದಗಳು. ಸಮಾನೇ ವೃಕ್ಷೇ ಈ ದೇಹದಲ್ಲಿ, ಪುರುಷ ಜೀವನು, ನಿಮಗ್ನ ಮಮತಾದಿ ಅಭಿಮಾನ ಉಳ್ಳವನಾಗಿ, ಮುಹ್ಯಮಾನ ಮೋಹದಿಂದ, ಅನೀಶಯ ಶೋಚತಿ. ಅನೀಶ ಅಂದ್ರೆ ಏನು ಅಂದ್ರೆ ಭಗವಂತನ ಇಚ್ಛೆ, ದೇವರ ಇಚ್ಛೆಗೆ ಅನೀಶ ಅಂತ ಕರೀತಾರೆ. ಬರೆದಿಟ್ಕೊಳ್ರಿ, ತೆಳಗ ಭಾಷಿತವಾಗ ಅದ, ಆದ್ರೂ ಬರೆದಿಟ್ಕೊಳ್ರಿ. ಅನೀಶಯ ಭಗವಂತನ ಇಚ್ಛೆಯಿಂದ ಮೋಹಕ್ಕೆ ಒಳಗಾಗಿ, ಭಗವಂತನ ಇಚ್ಛೆಯಿಂದಲೇ ದುಃಖಕ್ಕೆ ಒಳಗಾಗ್ತದೆ ಈ ಜೀವ. ಪ್ರತಿಯೊಂದು ಕ್ರಿಯೆಗಳ ಹಿಂದೆ, ಪ್ರತಿಯೊಂದು ಭಾವಗಳ ಹಿಂದೆ, ಮನದ ವೃತ್ತಿಗಳ ಹಿಂದೆ ಭಗವಂತನ ಇಚ್ಛಾ ಕೆಲಸ ಮಾಡ್ತದ ಅಂತ ಅನ್ನೋದನ್ನ ತಿಳಿಸಿಕೊಡ್ತಾ ಇದೆ. ಅನೀಶಯ ಮುಹ್ಯಮಾನ ಶೋಚತಿ. ಇದೇನು ಅನೀಶಯ ಅಂತ ಅನ್ನೋದನ್ನ ದೇವರ ಇಚ್ಛಾ ಅಂತ ಹೆಂಗಂದ್ರಿ? ಏನ್ ಹೆಂಗಂದ್ರ ಅಂತಂದ್ರ ಅದಕ್ಕೆ ತೆಳಗ ತಾತ್ಪರ್ಯ ತಗೊಳ್ರಿ. ಏನಂತಾರ ನೋಡ್ರಿ. ನಾಸ್ತಿ ಈಶೋ ಅಸ್ಯ ಯತೋನ್ಯೋ ಹಿ ತಥೋನೀಶ ಹರೇರ್ ಮತಿಹಿ. ನಾಸ್ತಿ ಈಶಃ ಅಸ್ಯಾಹ. ಈ ಭಗವಂತನ ಮತಿ ಅನ್ನೋದು ಸ್ತ್ರೀಲಿಂಗ ಶಬ್ದ. ಮತಿ ಅಂದ್ರ ಇಲ್ಲಿ ಬುದ್ಧಿ ಅಂತ ತಗೊಳ್ಳೋದು, ಜ್ಞಾನ ಅಂತ ತಗೊಳ್ಳೋದಲ್ಲ. ಜ್ಞಾನದಿಂದ ಅಭಿನ್ನವಾದ ಇಚ್ಛಾ ಅಂತ ತಗೊಳ್ಬೇಕು. ಸರಿನಾ? ಅದ್ ಹೆಂಗ ಅಂತ ಮುಂದೆ ಹೇಳ್ತೀನಿ ಅವನ್ನೆಲ್ಲ. ಮತಿಯು ಭಗವಂತನ ಮತಿಯು, ದೇವರ ಜ್ಞಾನ ಅಥವಾ ಇಚ್ಛೆಯು, ಅದು ನಾಸ್ತಿ ಈಶಃ, ಅದರ ಮೇಲೆ ಒಡೆಯರು, ಅದರ ಮೇಲೆ ಸ್ವಾಮಿಗಳು ಯಾರೂ ಇಲ್ಲ. ಅಂದ್ರೆ ಭಗವಂತನ ಇಚ್ಛೆಯೂ ಕೂಡ ಸ್ವತಂತ್ರವಾಗಿದೆ. ತಥೋ ಅನೀಶ ಹರೇರ್ಮತಿ. ಆದ್ರಿಂದ ಅನೀಶಯ ಅಂತನ್ನೋ ಶಬ್ದಕ್ಕೆ ಸ್ವತಂತ್ರವಾದ, ಅನೀಶಯ ಅಂತನ್ನೋ ಶಬ್ದಕ್ಕೆ ಸ್ವತಂತ್ರವಾಗಿರುವ ಭಗವಂತನ ಇಚ್ಛಾ ಅಂತ ಅರ್ಥ. ಸರಿ ಆಯ್ತಾ? ಏನಂತ ಹೇಳಿದ್ದು? ಓಕೆ ನೋಡ್ರಿ ಏನಂತಾರ ಮುಂದ. ಇಲ್ಲೊಂದು ಸ್ವಾರಸ್ಯದ ಏನದ ಅಂದ್ರ, ಉಪನಿಷತ್ತು ಇಷ್ಟೇ ಹೇಳಿದ್ರೆ ಬರ್ತಿತ್ತು ನಮಗ. ಏನ್ರಿ? ಇಷ್ಟೇ ಹೇಳಿದ್ರೆ ನಡೀತಿತ್ತು. ಏನಂತ? ಭಗವಂತನ ಇಚ್ಛೆಯಿಂದ ನಾವು ಈ ದೇಹದಲ್ಲಿ ಮಮಕಾರವನ್ನ ಮೋಹವನ್ನ ಪಡ್ತೇವೆ, ದುಃಖಕ್ಕೊಳಗಾಗ್ತೇವೆ ಅಂತ ಹೇಳಿದ್ರೆ ಸಾಕಾಗಿತ್ತು. ಕುಲಕರ್ಣಿಯವರ ಏನ್ ಮಾಡ್ಲಿಕತ್ತಾರ ಅಂತಂದ್ರ ಭಗವಂತನ ಇಚ್ಛೆಯೂ ಸ್ವತಂತ್ರವಾಗಿದೆ ಅಂತ ಹೇಳ್ತಿದ್ದಾರೆ. ಅದರ ಅರ್ಥ ಏನು ಅಂದ್ರೆ, ನಾವು ತಿಳಿಯಬೇಕಾದದ್ದು, ಹೇಗೆ ಭಗವಂತನು ಸ್ವತಂತ್ರನಾಗಿದ್ದಾನೋ ಅವನಿಂದ ಅಭಿನ್ನವಾದ ಅವನ ಗುಣಗಳು ಸ್ವತಂತ್ರವೇ ಆಗಿವೆ. ಈ ತತ್ವ ಹೇಳಬೇಕಾಗಿದೆ ಉಪನಿಷತ್ತಿಗೆ. ಬರೆದಿಟ್ಕೊಂಡ್ರೆ ಒಂದ್ ಕಡೆಗೆ ನೋಟ್ ಇರ್ತದೆ. ಏನನ್ಬೇಕು? ಭಗವಂತನಿಂದ ಅಭಿನ್ನವಾಗಿವೆ ಭಗವಂತನ ಗುಣಗಳು ಅಂತ ಇಷ್ಟೇ ತಿಳಿದಿದ್ದೇವೆ. ಅದಕ್ಕೆ ಆಚಾರ್ಯರು ಬೇರೆ ಕಡೆ ಹೇಳುವಾಗ, ಜ್ಞಾನಾನಂದಾದಯೋ ಭಾವಾಹ ಹರೇರ್ನೈವ ವಿಭೇದಿನಃ ಭೇದೇನ ವ್ಯವಹಾರ್ಯಾಸುರ್ ವಿಶೇಷಾದೇವ ಕೇವಲಂ. ಜ್ಞಾನಾನಂದಾದಿ ಎಲ್ಲ ಗುಣಗಳು ಭಗವಂತನಿಂದ ಅಭಿನ್ನ, ಸಂದೇಹ ಮಾಡಬೇಡ್ರಿ. ಎಷ್ಟು ಅಭಿನ್ನ ಅಂದ್ರ ಅಭೇದ ಹೇಳುವಾಗ ನಮಗೇನೂ ಸಂಕೋಚ ಇಲ್ಲದೆ, ಭಗವಂತನು ಹೇಗೆ ಸ್ವತಂತ್ರನೋ ಹಾಗೆ ಭಗವಂತನ ಜ್ಞಾನವೂ ಸ್ವತಂತ್ರ.
ಭಗವಂತನ ಆನಂದವೂ ಸ್ವತಂತ್ರ, ಭಗವಂತನ ಇಚ್ಛೆಯೂ ಸ್ವತಂತ್ರ. ಹೌದು, ಹಿಂಗ್ ಹೇಳಲಿಕ್ಕೆ ಪ್ರಮಾಣ ಏನು ಅಂತ ಕೇಳಿದ್ರೆ ಇಲ್ಲೇ ಅದು ನೋಡ್ರಿ, ಅನೀಶಯ ಅನ್ನುವ ಶಬ್ದ. ಉಪನಿಷತ್ತು ನೋಡ್ರೋ, ನೀವೆಲ್ಲ ಯಾಕೆ ದೇಹದಾಗ ಅಹಂಕಾರದು ಮೋಹ ಮಾಡ್ಕೊಂಡು ಕೂತೀರಿ, ದೇಹದ ಮೇಲೆ ಮೋಹದ ನಿಮಗ ಅಭಿಮಾನದ ಅಂತಂದ್ರೆ ಸ್ವತಂತ್ರವಾದ ಭಗವಂತನ ಇಚ್ಛೆಯೇ ಇದಕ್ಕೆ ಕಾರಣ. ಅಂದ್ರೆ ನಾವು ಇವತ್ತು ಪ್ರಾರಂಭದಲ್ಲಿ ಓದ್ತಾ ಓದ್ತಾ ಯಾವ ಅಂಶವನ್ನ ತಿಳ್ಕೊಂಡಿದ್ದೇವೆ ಅಂತ ಕೇಳಿದ್ರೆ, ಭಗವಂತನು ಹೇಗೆ ಸ್ವತಂತ್ರನೋ ಹಾಗೆ ಭಗವಂತನ ಗುಣಗಳೂ ಸ್ವತಂತ್ರವಾಗಿವೆ. ಯದ್ಯಪಿ ಭಗವಂತನಿಗೂ ಭಗವಂತನ ಗುಣಗಳಿಗೂ ಭೇದ ಇಲ್ಲ, ಭಗವಂತನಿಗೆ ಇದ್ದ ಸ್ವಾತಂತ್ರ್ಯವೇ ಭಗವಂತನ ಗುಣಗಳಿಗೂ ಅವ. ಆದರೆ ವಿಶೇಷ ಬಲದಿಂದ ಭೇದ ವ್ಯವಹಾರವನ್ನ ಮಾಡಿದರೆ ಇದು ಭಗವಂತನ ಇಚ್ಛೆ, ಇದು ಭಗವಂತನ ಜ್ಞಾನ, ಇದು ಭಗವಂತನ ಅಂಗಗಳು ಎಂದು ವ್ಯವಹಾರ ಮಾಡುವಂತೆ ಇದು ಭಗವಂತನ ಇಚ್ಛೆ ಎಂದು ಭೇದ ವ್ಯವಹಾರ ಮಾಡಬಹುದು. ಭೇದ ವ್ಯವಹಾರ ಮಾಡಿದ ಮೇಲೆ ಆ ಭಿನ್ನವೆನಿಸಿದ ಇಚ್ಛೆಯು ಸ್ವತಂತ್ರವಾಗಿದೆ. ಅಂದ್ರೆ ದೇವರ ಮಹಾಮಹಿಮೆಯಂತಹದ್ದು ಅಂದ್ರೆ ಅನಂತ ಗುಣಪೂರ್ಣ ಅಂತ ದೇವರಿಗೆ ಹೇಳ್ಬಿಡುತ್ತೇವೆ. ಅನಂತ ಗುಣಪೂರ್ಣ ಅಂದ್ರೆ ದೇವರ ಸ್ವತಂತ್ರ, ದೇವರಿಗೆ ಅನಂತ ಗುಣಗಳು ಅಂತ. ತಡ್ರಿ ಅಂತದ ಉಪನಿಷತ್ತು. ದೇವರ ಹೆಂಗ ಸ್ವತಂತ್ರನೋ ಅವನಿಂದ ಅಭಿನ್ನವಾದ ಅನಂತ ಗುಣಗಳು ಸ್ವತಂತ್ರವೇ. ಅವನಿಂದ ಅಭಿನ್ನವಾದ ಆ ಅನಂತ ಗುಣಗಳು ವಿಶೇಷ ಬಲದಿಂದ ಭಿನ್ನವೆಂಬುವಂತೆ ವ್ಯವಹರಿಸಲು ಯೋಗ್ಯವಾಗಿವೆ. ಇಷ್ಟಿರುವಂತಹ ಆ ಭಗವಂತನ ಇಚ್ಛೆ ನಮ್ಮನ್ನ ಮೋಹಕ್ಕೆ ಒಳಗಾಕಿ ನಮಗೆ ದುಃಖಕ್ಕೆ ಕಾರಣವಾಗ್ತದ. ಮತ್ತೆ ಯಾವಾಗ ಹೋಗ್ತದೆ ಹೇಳ್ಬಿಡ್ರಿ ಮಹಾರಾಯರ ಅಂದ್ರೆ ಜುಷ್ಟಂ ತಳಗ ಇನ್ನೊಂದು ಬ್ರಹ್ಮಸಾರ ಅಂಬೋದೊಂದು ಗ್ರಂಥದ ತಗೊಂಡ್ಬಿಡ್ರಿ. ತಯಾ ಮುಹ್ಯತಿ ಜೀವ ತಮ್ ಅನ್ಯಂ ಜ್ಞಾತ್ವಾ ವಿಮುಚ್ಯತೆ. ತಯ ಆ ಭಗವಂತನ ಇಚ್ಛೆಯಿಂದ ಮೋಹಕ್ಕೆ ಒಳಗಾಗ್ತಾನೆ ಜೀವ. ಅನ್ಯಂ ಜ್ಞಾತ್ವ ತನ್ನಿಂದ ಭಿನ್ನನಾಗಿರುವಂತಹ ಪರಮಾತ್ಮನನ್ನು ಜ್ಞಾತ್ವ ತಿಳಿದು ವಿಮುಚ್ಯತೆ ಸಂಸಾರದಿಂದ ಬಿಡುಗಡೆ ಹೊಂತಾನ. ಜೀವಾದನ್ಯ ಸ್ವತಂತ್ರ ಅಯಂ ಯಥೋತಃ ಪುರುಷೋತ್ತಮ. ಜೀವನಿಂದ ಭಿನ್ನನಾದ ಸ್ವತಂತ್ರನಾದವನು ಈ ಪರಮಾತ್ಮ, ಆದ್ದರಿಂದಲೇ ಅವನಿಗೆ ಪುರುಷೋತ್ತಮನೆಂದು ಹೆಸರು. ಸರಿ, ಮತ್ತು ಉಪನಿಷತ್ತಿಗೆ ಬರ್ರಿ. ಎರಡನೇ ಮಂತ್ರದಲ್ಲಿ ಮೂರನೇ ಸಾಲು, ಜುಷ್ಟಂ ಯದಾ ಪಶ್ಯತಿ ಅನ್ಯಂ ಈಶಂ. ಯದಾ ಯಾವಾಗ ಈ ಜೀವನು ಜುಷ್ಟಂ, ಜುಷ್ಟಂ ಅಂದ್ರೆ ಸರ್ವಸೇವ್ಯಂ ಅಂತ ಅರ್ಥ. ಬರ್ಕೊಳ್ರಿ, ಎಲ್ಲರಿಂದಲೂ ಸೇವಿತನಾದವನು. ಸಂಸ್ಕೃತ ಬರ್ಕೊಂಡ್ರೆ ಸರಳ ಆಗ್ತದೆ. ಸರ್ವಸೇವ್ಯ ಜುಷ್ಟಂ, ಎಲ್ಲರೂ ಭಗವಂತನ ಸೇವೆಯನ್ನ ಮಾಡ್ತಾರೆ. ಸರ್ವಸೇವ್ಯನಾದವನು. ಪಶ್ಯತಿ ಎಂದು ನೋಡುತ್ತಾನೆ. ಅನ್ಯಂ ಅಂದ್ರೆ ಭಿನ್ನನಾದ. ಈಶಂ ಅಂದ್ರೆ ಪರಮಾತ್ಮ. ಅಸ್ಯ ಮಹಿಮಾನಂ, ಯಾವಾಗ ಸರ್ವಸೇವ್ಯನಾದ ಭಿನ್ನನಾದ ಭಗವಂತನ ಮಹಿಮೆಯನ್ನು ಭಗವಂತನನ್ನು ನೋಡುತ್ತಾನೋ ಆಗ ವೀತಶೋಕ ಭವತಿ, ಎಲ್ಲ ದುಃಖಗಳನ್ನು ಕಳೆದುಕೊಳ್ಳುತ್ತಾನೆ. ವೀತಶೋಕ ಭವತಿ ಅಂದ್ರೇನು? ಎಲ್ಲ ದುಃಖಗಳನ್ನು ಕಳೆದುಕೊಳ್ಳುತ್ತಾನೆ ಅಂತ ಅರ್ಥ. ಸರಿ ಆಯ್ತಾ? ಅಂದ್ರೆ ಏನಾಯ್ತು? ಸರ್ವ ದುಃಖ ಹೋಯಿತು ಅಂತ. ಅದ್ ಹೆಂಗ್ರಿ ಸ್ವಾಮಿ, ಎಲ್ಲ ದುಃಖ ಹೋತು ಅಂತ ಹೆಂಗಂತೀರಿ? ಸರ್ವ ದುಃಖಗಳು ವೀತಶೋಕ, ದುಃಖರಹಿತನಾಗ್ತಾನೆ ಅಂತ ಹೆಂಗಂದ್ರಿ ನೀವು ಅಂತಂದ್ರ? ಯಾಕಪ್ಪ ಏನ್ ತೊಂದ್ರೆ ಅದ ನಿನಗ ಅಂತಂದ್ರೆ, ಮತ್ ಇನ್ನೂ ಪ್ರಾರಬ್ಧ ಕರ್ಮ ಅದ ನಮ್ಮಲ್ಲಿ, ಮತ್ತೆ ಎಲ್ಲಾ ಕರ್ಮ ಹೋಗ್ಬಿಟ್ಟು ಎಲ್ಲ ಹೋಯ್ತು ಅಂತ ಹೆಂಗ? ಮೂರನೇ ಮಂತ್ರ ಅಲ್ರಿ, ಪ್ರತಿಬಂಧಕವಾಗಿರುವ ಕರ್ಮಗಳಿವೆ. ಮತ್ತ ಅವ್ನ್ ನೋಡಿದ್ದಕ್ಕ ಮುಕ್ತಿ ಹೆಂಗ ಆಗ್ಬೇಕು ನಮಗ? ನಮ್ ಕರ್ಮಂತ್ರು ಅವ. ಈಗ ನೀವೇನಂದ್ರಿ, ಆ ಭಗವಂತನನ್ನ ಯಾವಾಗ ನೋಡ್ತಾನ ಆವಾಗ ಇವೆಲ್ಲ ದುಃಖಗಳನ್ನ ಕಳ್ಕೋತಾನ ಅಂತ ಹೇಳಿದ್ರಿ. ಸಂತೋಷ. ನಮ್ಮ ಕರ್ಮಗಳು, ಪ್ರತಿಬಂಧಕವಾದ ನಮ್ಮ ಕರ್ಮಗಳು ಇನ್ನೂ ಇವೆ. ಅಂದ ಮೇಲೆ ಕರ್ಮಗಳಿರುವಾಗ ನಮಗೆ ಮುಕ್ತಿ ಹೆಂಗ? ಒಂದು. ಎರಡನೇದ್ದು, ಅವನು ಶರೀರನೇ ಇಲ್ಲ, ಅವನ್ ಹೆಂಗ್ ಕಾಣ್ಲಿಕ್ಕೆ ಬರ್ತದ ನಾವು ಅಂತ ಎರಡನೇದ್ದು. ಸರಿನಾ? ಯಾವಾಗ ಭಗವಂತನನ್ನು ಈ ಜೀವನು ಕಾಣುತ್ತಾನೋ ಆವಾಗ ಇವನು ದುಃಖರಹಿತನಾಗುತ್ತಾನೆ. ಹೌದು, ನಮಗೆ ಪ್ರತಿಬಂಧಕವಾದ ಕರ್ಮಗಳು ಇವೆ. ಅವನಾದರೂ ಸ್ವಾಮಿಯಾದರೂ ಅಶರೀರನಾಗಿದ್ದಾನೆ, ಹೆಂಗ ಕಾಣ್ತಾನವ ಅಂತ ಕೇಳಿದ್ರೆ ಮೂರನೇ ಮಂತ್ರ, ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮ ಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಯದಾ ಯಾವಾಗ ಪಶ್ಯ ಜೀವನು, ಪಶ್ಯ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಬರ್ಕೊಳ್ರಿ. ಪಶ್ಯ ಅಂದ್ರೆ ಜೀವ. ಯದಾ ಪಶ್ಯ ಜೀವನು
ಪಶ್ಯತೆ ರುಗ್ಮವರ್ಣಂ, ಬಂಗಾರದ ಬಣ್ಣ. ದೇವರಿಗೆ ರುಕ್ಮವರ್ಣ, ಬಂಗಾರದ ಬಣ್ಣದ, ಅಂದ್ರೆ ಪ್ರಾಕೃತ ಬಣ್ಣಗಳಿಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಅವನಿಗೆ ಆಕಾರ ಇಲ್ಲ ಅಂದಾರ. ಅಪ್ರಾಕೃತವಾದ ಬಣ್ಣಗಳು ಆಕಾರಗಳೆಲ್ಲ ಅವ. ಪಶ್ಯತೆ ರುಕ್ಮ ಅಥವಾ ರುಗ್ಮ ಎರಡು ಶಬ್ದಗಳವ. ರುಗ್ಮವರ್ಣಂ, ಬಂಗಾರದ ಬಣ್ಣದ, ಕರ್ತಾರಂ, ಜಗತ್ಕರ್ತಾರನಾದ, ಈಶಂ, ಈಶನನ್ನು, ಪುರುಷಂ, ಪುರುಷಾಮ, ಯಾಕ ಪುರುಷೇತೆ ನಮ್ಮ ದೇಹದಲ್ಲಿ ಇದ್ದಾನ. ಮತ್ತೆಂಥವನು ಅಂತ ಕೇಳಿದ್ರೆ ಬ್ರಹ್ಮಯೋನಿಂ, ಚತುರ್ಮುಖನ ತಂದೆಯಾದ. ಬ್ರಹ್ಮಯೋನಿಂ ಅನ್ನೋ ಶಬ್ದಕ್ಕೆ ಚತುರ್ಮುಖನ ಪಿತೃವಾದ ಅವನನ್ನು ನೋಡ್ತಾನೋ. ತದಾ ಆವಾಗ ವಿದ್ವಾನ್ ಅಪರೋಕ್ಷ ಜ್ಞಾನಿಯು ಪುಣ್ಯ ಪಾಪೇ ವಿಧೂಯ, ಎಲ್ಲಾ ಪುಣ್ಯ ಪಾಪಗಳನ್ನ ಕಳೆದುಕೊಂಡು, ನಿರಂಜನ, ಆಮೇಲೆ ಅವಿದ್ಯೆಯನ್ನ ಕಳೆದುಕೊಂಡು, ಪರಮಂ ಸಾಮ್ಯ ಉಪೈತಿ, ಭಗವಂತನ ಪರಮ ಸಾಮ್ಯವನ್ನ ಹೊಂದುತ್ತಾನೆ ಅಂತದ. ಇಲ್ಲಿ ಸಮಸ್ಯೆ ಏನು ಅಂದ್ರೆ ಪುಣ್ಯ ಪಾಪಗಳನ್ನು ಕಳ್ಕೊಳ್ತಾನ ಅಂತ ಹೇಳಿದ್ರಿ. ಪಾಪ ಕಳ್ಕೊಳ್ಳಿ ಬೇಡ ಅಂದಿಲ್ಲ, ಪುಣ್ಯನೂ ಕಳ್ಕೊಂಡ್ಬಿಟ್ಟ ಅಂತಂದ್ರೆ ಮತ್ ಮುಂದೇನು? ಮುಂದೇನದ? ಮುಂದೇನದ ಅಂದ್ರೆ ಮುಂದೆ ಗಾಡದ, ಮುಂದೆ ಬಾಗ್ಲದ, ಮುಂದೆ ಕಾಂಪೌಂಡ್ ಅದ, ಮುಂದೆ ಕಿರಿಕೆವ, ಮುಂದೆ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ನೋಡ್ರಿ, ಒಂದ ವಿಚಾರ, ಅಷ್ಟೆಲ್ಲಾ ಪುಣ್ಯ ಸಂಪಾದನೆ ಮಾಡಿದ್ದು ಯಾಕ ಅಂದ್ರೆ ಭಗವಂತನ ಕಾಣ್ಲಿಕ್ಕೆ ಹೋದಲ್ಲಿ ನೀವು ಸಂಪಾದನೆ ಮಾಡಿದ್ದು. ಆಯ್ತಲ್ಲ, ಮತ್ತೆ ಭಗವಂತನ ಕಂಡಾದ್ಮೇಲೆ ಪುಣ್ಯ ತಗೊಂಡು ಏನ್ ಮಾಡ್ತೀರಿ ನೀವು? ಟಿಕೆಟ್ ತೆಗಿಸಿದ್ ಯಾಕಪ್ಪ? ಊರ್ ಮುಟ್ಲಿಕ್ಕೆ. ಊರ್ ಮುಟ್ಟಿದ ಮೇಲೆ ಟಿಕೆಟ್ ತಗೊಂಡು ಏನ್ ಮಾಡ್ತೀರಿ ನೀವು? ಅದನ್ನ ಅಲ್ಲೇ ಹರಿದಾಕ್ತೀರಿ, ಡಸ್ಟ್ಬಿನ್ ಹಾಕ್ತೀರಿ ನೀವು ಅಲ್ಲೇ. ಹಾಗಿದ್ಮೇಲೆ ಪುಣ್ಯ ಭಗವಂತನನ್ನ ಕಂಡಾಗ ಹೋದ್ರೆ ಹೊಕ್ಕೋವಲ್ದು ಯಾಕೆ ಬೇಡ ಅಂತೀರಿ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಆಚಾರ್ಯ ತೆಳಗ ಭಾಷ್ಯ ಬರೀತಾರ. ಪುಣ್ಯಂಚ ಅನಿಷ್ಟಂ ವಿಧೂಯ, ಪುಣ್ಯ ಕಳ್ಕೋತಾನ. ಪುಣ್ಯದೊಳಗೆ ಎರಡು ಪುಣ್ಯ, ಒಂದು ಇಷ್ಟ ಪುಣ್ಯ, ಒಂದು ಅನಿಷ್ಟ ಪುಣ್ಯ. ಪಾಪದೊಳಗೆ ಎರಡು ಇಲ್ಲ, ಮತ್ತ ಒಂದು ಇಷ್ಟ ಪಾಪ, ಒಂದು ಅನಿಷ್ಟ ಪಾಪ ಅಂತ ಅನಬಾರ್ದ್ರಿ. ಇದ್ದದ್ದೆಲ್ಲವೂ ಅನಿಷ್ಟವೇ. ಅದಕ್ಕೆ ಪಾಪದಾಗ ಬಡ ಬಡ ಉಪನ್ಯಾಸದಾಗ ಹೇಳೋ ಹುರುಪ್ನ್ಯಾಗ, ಪಾಠದಾಗ ಹೇಳೋ ಹುರುಪ್ನ್ಯಾಗ ಅನ್ಸ್ದ ನೋಡ್ರಿ, ಪುಣ್ಯ ಎರಡು ಪಾಪ ಎರಡು, ಇಷ್ಟ ಅನಿಷ್ಟ ಹಿಂಗ ಅಂದ್ರಿ ಅಂತ. ಆಮೇಲೆ ಪಾಪದೊಳಗು ಇಷ್ಟ ಪಾಪ ಅಂತ ಹೇಳಿ ಎಲ್ಲ ಅಪದ್ಧ ಕೆಲಸ ಆಗ್ತದ. ಹಂಗೆ ಮಾಡಬಾರ್ದು. ಪಾಪ ಎಲ್ಲವೂ ಅನಿಷ್ಟ, ನಮಗೆ ಎಲ್ಲವೂ ಅನಿಷ್ಟವಾದದ್ರಿಂದ ಪಾಪದಲ್ಲಿ ಎರಡು ಭಾಗ ಇಲ್ಲ, ಪುಣ್ಯದಲ್ಲಿ ಮಾತ್ರ ಎರಡು ಭಾಗ. ಏನ್ ಎರಡು ಭಾಗ ಅಂದ್ರೆ ಒಂದು ಇಷ್ಟ ಪುಣ್ಯ, ಇನ್ನೊಂದು ಅನಿಷ್ಟ ಪುಣ್ಯ. ಇಷ್ಟ ಪುಣ್ಯ ಎಲ್ಲಿರ್ತದೆ? ಎಲ್ಲಿ ತನಕ ಇರ್ತದೆ? ಮುಕ್ತರಾದ ಮೇಲೂ ಮುಕ್ತಿಯಲ್ಲೂ ಇಷ್ಟ ಪುಣ್ಯ ಇದ್ದೇ ಇರ್ತದೆ. ಅನಿಷ್ಟ ಪುಣ್ಯ ಎಲ್ಲಿ ಹೋಗ್ತದೆ ಅಂತಂದ್ರೆ ಇಲ್ಲೇ ಕಳ್ಕೋತೀವಿ. ಅದರಿಂದ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ಅಂತನ್ನೋ ಶಬ್ದಕ್ಕೆ ಈ ಅರ್ಥ. ಸರಿ ಆಯ್ತಾ? ಇನ್ನು ಮುಂದೆ ನಿರಂಜನ. ಅಂಜನ ಅಂದ್ರೆ ಪಾಪ ಅಥವಾ ಅವಿದ್ಯ. ಮಾತಾಡ್ರಿ, ಹೇಳ್ತೀನಿ ನಿಮಗೆ ಏನಂತ ತಿಳ್ಕೊಂಡು. ನಿರಂಜನ ಅಂದ್ರೆ ನಿರ್ಲೇಪ, ಅಂಜನಾಖ್ಯ ಅವಿದ್ಯಾಹೀನ. ಟೀಕಾಕೃತ್ಪಾದರು ಸುಧೆ ಒಳಗೆ ಹೇಳೋ ಕಾಲಕ್ಕ ನಿರಂಜನ ಅನ್ನೋ ಶಬ್ದಕ್ಕ ಅವಿದ್ಯಾರಹಿತನಾಗಿ ಅಂತ ಬರ್ಕೊಂಡಿಟ್ಕೊಳ್ರಿ. ನಿರಂಜನ ಅಂದ್ರೆ ಅಂಜನಾಖ್ಯ ಅವಿದ್ಯಾಹೀನ. ಅಂಜನ ಅಂದ್ರೆ ಏನು? ಕಾಡಿಗೆ ಅಂತ ಅರ್ಥ. ನಿರಂಜನ ಅಂದ್ರೆ ಕಪ್ಪಿಲ್ಲದ, ಅವಿದ್ಯೆ ಎಂಬ ಕಪ್ಪಿಲ್ಲದ, ಕಾಡಿಗೆ ಇಲ್ಲದವನಾಗುತ್ತಾನೆ. ಪರಮಂ ಸಾಮ್ಯ ಉಪೈತಿ ಅಂದ್ರೆ ಭಗವಂತನ ಪರಮ ಸಾಮ್ಯ ಹೊಂತಾನ ಅಂದ್ರೆ ಅರ್ಥ ಏನು? ಜ್ಞಾನಾನಂದಾದಿಗಳೇನು ಸ್ವರೂಪದಲ್ಲಿ ಇದ್ವೋ ಅವೇ ಮತ್ತೆ ಅಭಿವ್ಯಕ್ತ ಆಗ್ತಾವ ಅಂತ ಅರ್ಥವೇ ಹೊರತಾಗಿ ಬೇರೆದಿಲ್ಲ. ಅದಕ್ಕೆ ಹೇಳಿದ್ರು ಸಾಮ್ಯ ಸತ್ವೇಪಿ ಅಪ್ರಾಪ್ತ ಭೋಗ ಪ್ರಾಪ್ತಿ ಅಭಿಪ್ರಾಯಣ ಪರಮ ಮುಕ್ತಿ ಅಭಿವ್ಯಕ್ತ್ಯಪೇಕ್ಷೆಯಾವ. ಯಾರಂತಾರ ಪರಮಂ ಸಾಮ್ಯಂ ಅಂದ್ರೆ ನಿರ್ದುಃಖ ಪೂರ್ಣಾನಂದತ್ವಾದಿ ಬ್ರಹ್ಮ ಸಾಮ್ಯ ಮಾಪ್ನೋತಿ. ಭಗವಂತ ಹೇಗೆ ನಿರ್ದುಃಖ ಗುಣಪೂರ್ಣನಾಗಿದ್ದಾನೋ ಹಾಗೆ ನಾವು ನಮ್ಮ ಯೋಗ್ಯತೆಗೆ ತಕ್ಕಂತೆ ನಿರ್ದುಃಖ ಗುಣಪೂರ್ಣರಾಗುವುದೇ ಪರಮ ಸಾಮ್ಯ ಅಲ್ರಿ. ಮತ್ತ ಜ್ಞಾನ ಆನಂದಗಳು ಇದ್ವೋ ಇಲ್ವೋ? ಇದ್ವು. ಮತ್ತೆ ಇದ್ಮೇಲೆ ಆಗೋದೇನು ಅಂದ್ರೆ ಅಭಿವ್ಯಕ್ತ ಆಗ್ತದೆ. ಇಲ್ಲಿ ತನಕ ಅದು ಅಭಿವ್ಯಕ್ತ ಆಗಿದ್ದಿಲ್ಲ, ಈಗ ಅದು ಅಭಿವ್ಯಕ್ತವಾಯಿತು. ಇಷ್ಟ ಅಭಿಪ್ರಾಯ. ಸರಿನಾ? ಮುಂದೆ ಬರ್ರಿ, ಏನಂತಾರ ನೋಡ್ರಿ. 4ನೇ ಮಂತ್ರ. ಪ್ರಾಣೋ ಹ್ಯೇಷ ಸರ್ವಭೂತೈರ್ವಿಭಾತಿ ವಿಜಾನನ್ ವಿದ್ವಾನ್ ಭವತೆ ನಾತಿವಾದಿ ಆತ್ಮಕ್ರೀಡ ಆತ್ಮರತಿ ಕ್ರಿಯಾವಾನೇಶ ಬ್ರಹ್ಮವಿದಾಂ ವರಿಷ್ಠ. ಇದು ಚಂದದ ಮಂತ್ರ. ಏನಂತಾರ ಈಗ? ವಿದ್ವಾನ್ ಅಂತ ತಿಳಿದುಕೊಂಡು ಈಗ ಅಪರೋಕ್ಷ ಜ್ಞಾನಿಯ ಬಗ್ಗೆ ಹೇಳಿದ್ರಲ್ಲಿ, ಅವ ಎಲ್ಲಾ ಕಳ್ಕೊಂಡ ಅಂತ ಹೇಳಿ. ಅವ ಅಂದ್ರೆ ಜೀವನ್ಮುಕ್ತನಾದವನು ಹೇಗಿರ್ತಾನೆ ಅಂತ ಪ್ರಶ್ನೆ. ಅಂದ್ರೆ ವಿದ್ವಾನ್ ನಾತಿವಾದಿ ಭವತಿ. ಮೊದಲನೆಯದ್ದು ಅಪರೋಕ್ಷ ಜ್ಞಾನಿಯಾದವನು ಅಂದ್ರೆ ಯಾರು ಭಗವಂತನ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿದ್ದಾನೋ ಅವನು ಅತಿವಾದಿ ಆಗಿರುವುದಿಲ್ಲ. ಮೇಲ್ನೋಟದ ಅರ್ಥ ಏನು? ಅತಿವಾದಿ ಅಂದ್ರ ನಾವೇನ್ ಅನ್ಕೋತೀವಿ, ಅತಿವಾದಿ ಅಂದ್ರೆ ಬಹಳ ಮಾತಾಡೋನು ಅಂತ ಅರ್ಥ.
ಅರ್ಥ ಆಯ್ತಾ? ಅತಿ ಮಾತಾಡ್ತಾನಪ್ಪ ಅಂತ ಅತಿವಾದಿ ಅಂತ ಇಲ್ಲಿ ಆ ಅರ್ಥ ತಗೋಬಾರ್ದು. ಯಾಕ ಅತಿವಾದಿ ಅಂದ್ರೆ ಬಹಳ ಮಾತಾಡೋನು ಅಂತ ಅರ್ಥ ಅಲ್ಲ. ಈಗ ಅಪರೋಕ್ಷ ಜ್ಞಾನಿಗಳು ಸಾಕಷ್ಟು ಮಾತಾಡ್ತಾರೆ, ಉಪದೇಶ ಮಾಡ್ತಾರೆ, ಪಾಠ ಹೇಳ್ತಾರೆ, ಎಲ್ಲ ಮಾಡ್ತಾರೆ, ಮತ್ತೆ ಮಾತಾಡಬಾರ್ದು ಅಂದ್ರೆ ಏನಾಗ್ತದೆ? ಹಂಗಲ್ಲ. ಅತಿವಾದಿ ನೋಡ್ರಿ, ವಿದ್ವಾನ್ ನ ಅತಿವಾದಿ ಭವತೆ. ವಿದ್ವಾಂಸರು ಅತಿವಾದಿಗಳಾಗೋದಿಲ್ಲ ಅಂದ್ರ ಅಹಂಕಾರಕ್ಕೆ ಒಳಗಾಗೋದಿಲ್ಲ. ಏನ್ ಅಹಂಕಾರಕ್ಕ? ನಾ ಮಾಡಿದೆ, ಇದೆಲ್ಲವೂ ನಂದು ಎಂಬುವಂತಹ ಅಹಂಕಾರಕ್ಕೆ ಒಳಗಾಗುವುದಿಲ್ಲ. ಯಾಕೆ ಗೊತ್ತೇನು? ವಿಜಾನನ್ ಅವ್ರು ತಿಳ್ಕೊಂಡಾರ. ಏನ್ ತಿಳ್ಕೊಂಡಾರ? ಏಷ ಪ್ರಾಣ ಸರ್ವಭೂತೈರ್ ವಿಭಾತಿ. ಈ ಪ್ರಾಣ ಅಂದ್ರೆ ಇಲ್ಲಿ ಭಗವಂತ. ಈ ಭಗವಂತನೇನಿದ್ದಾನೋ ಅವನು ಎಲ್ಲ ತತ್ವಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳ ಜೊತೆಗೆ ಇದ್ದುಕೊಂಡು ನಮ್ಮಿಂದ ಕೆಲಸಗಳನ್ನ ಮಾಡಿಸ್ತಾನೆ ಹೊರತಾಗಿ ನಾವೇನು ಯಾವ ಕೆಲಸವನ್ನು ಮಾಡುವರಲ್ಲ ಎಂದು ತಿಳಿದಿದ್ದರಿಂದ ಏನ್ರಿ, ಅವ ತಿಳಿದಿದ್ದರಿಂದ ಏನಾಗ್ತದೆ ಅಂದ್ರೆ ನಾತಿವಾದಿ ಎಂದೂ ಕೂಡ ಅಹಂಕಾರವನ್ನು ಪಡುವುದಿಲ್ಲ. ಇಲ್ಲಿ ಪ್ರಾಣ ಶಬ್ದಕ್ಕ ಪರಮಾತ್ಮ ಅಂತ ಅರ್ಥ ಬರ್ಕೊಳ್ರಿ. ಪ್ರಾಣ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ. ಸರ್ವಭೂತೈರ್ ವಿಭಾತಿ ಅಂದ್ರೆ ಸರ್ವ ಇಂದ್ರಿಯಾದಿಭಿ, ಎಲ್ಲಾ ಇಂದ್ರಿಯಗಳಿಂದ ಅಂತ ಅರ್ಥ. ಇಲ್ಲಿ ಭೂತ ಶಬ್ದಕ್ಕ ಇಂದ್ರಿಯ ಅಂತ ಅರ್ಥ, ಪ್ರಾಣ ಅನ್ನೋ ಶಬ್ದಕ್ಕ ಪರಮಾತ್ಮ ಅಂತ ಅರ್ಥ. ಇಷ್ಟು ಬರ್ಕೊಂಡ್ರಿ ಅಂದ್ರೆ ಮಂತ್ರ ಅರ್ಥ ಆಗ್ತದೆ. ಪರಮಾತ್ಮನು ಎಲ್ಲಾ ಇಂದ್ರಿಯಗಳಿಂದ ವಿಭಾತಿ, ಪ್ರಕಾಶಮಾನಾಗಿದ್ದಾನೆ, ಫಳಫಳ ಅಂತ ಹೊಳಿತಾನ. ಅಂದ್ರೆ ಏನಾಗ್ತದಕ್ಕ? ಅವನೇ ಈ ಕಾರ್ಯಗಳನ್ನೆಲ್ಲ ಮಾಡಿಸ್ತಾನ ಎಂದು ತಿಳಿದವನು ವಿಜಾನನ್, ತಿಳಿದಿರುವಂತಹ ವಿದ್ವಾನ್ ಅಪರೋಕ್ಷ ಜ್ಞಾನಿಯು ನ ಅತಿವಾದಿ ಭವತೆ ಎಂದು ನಾನೇ ಮಾಡಿದೆ ಅಂತ ಹೇಳ್ಕೊಳ್ಳೋದಿಲ್ಲ. ಮತ್ತ ಅವ ಹೆಂಗಿರ್ತಾರ? ಮತ್ತ ಆತ್ಮಕ್ರೀಡ ಆತ್ಮರತಿ ಕ್ರಿಯಾವಾನ್ ಏಷ ಬ್ರಹ್ಮವಿದಾಂ ವರಿಷ್ಠ. ತಗೊಳ್ರಿ ಮುಂದೆ. ಆತ್ಮಕ್ರೀಡ ಅಂದ್ರೆ ಭಗವತಾ ಕ್ರೀಡತೆ ಇತಿ ಆತ್ಮಕ್ರೀಡ. ಇಲ್ಲಿರುವ ಆತ್ಮ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಪರಮಾತ್ಮನ ಜೊತೆಗೆ ಆಟ ಆಡ್ತಾ ಇರ್ತಾನಂತೆ. ಅಪರೋಕ್ಷ ಜ್ಞಾನಿಯ ಲಕ್ಷಣ ಏನು ಅಂದ್ರೆ ದೇವರ ಜೊತೆಗೆ ಆಟವಾಡುವುದು ಅನ್ನೋದು ಒಂದು ಲಕ್ಷಣ. ಆತ್ಮಕ್ರೀಡ. ಆತ್ಮರತಿ ಅಂದ್ರೆ ಏನು ಅಂತ ಕೇಳಿದ್ರೆ ಭಗವಂತನ ದರ್ಶನದಿಂದ ಬಂದ ಸುಖವುಳ್ಳವನು ಅಂತ ಅರ್ಥ. ಆತ್ಮರತಿ ಅಂದ್ರೆ ಬರ್ಕೊಳ್ರಿ. ಆತ್ಮರತಿ ಅಂದ್ರೆ ಭಗವಂತನ ದರ್ಶನದಿಂದ ಬಂದ ಸುಖವುಳ್ಳವನು. ಆತ್ಮಕ್ರೀಡ ಆತ್ಮರತಿ. ಮುಂದೆ ಕ್ರಿಯಾವಾನ್, ಅವನ್ ಕೆಲಸ ಮಾಡ್ತಿರ್ತಾನೆ. ಏನ್ ಕೆಲಸ ಮಾಡ್ತಿರ್ತಾನ ಅಂತಂದ್ರೆ ಭಗವದಾರಾಧನೈಕ ಕ್ರಿಯಾವಾನ್. ಬೇರಂತಾರ ಸದಾ ಭಗವಂತನ ಆರಾಧನೆ ಮಾಡುವಂತಹ ಕ್ರಿಯಾವುಳ್ಳವನಾಗಿದ್ದಾನೆ. ಕ್ರಿಯಾವಾನ್ ಅಂದ್ರ ಭಗವದಾರಾಧನೈಕ ಕ್ರಿಯಾವಾನ್. ಸರಿ ಆಯ್ತಾ? ಓಕೆ ನೋಡ್ರಿ ಮುಂದೆ. ಏಷ ಬ್ರಹ್ಮವಿದಾಂ ವರಿಷ್ಠ. ಇವನೇ ಅಪರೋಕ್ಷ ಜ್ಞಾನಿಗಳಲ್ಲಿ ಶ್ರೇಷ್ಠನಾದವನು ಅಂತ ಹೇಳಿದ್ರು. ಮುಂದೆ ಇನ್ನು ಹಂಗಾರ ಅಪರೋಕ್ಷ ಅಂದ್ರ ದೇಹದಲ್ಲಿ ಇದ್ದೇವೆ ಜೀವ ಹಾಗೂ ಪರಮಾತ್ಮರು. ಪರಮಾತ್ಮ ಈ ದೇಹದ ಮೇಲೆ ಅಭಿಮಾನವಿಟ್ಟುಕೊಂಡಿಲ್ಲ, ನಾವು ಮಾತ್ರ ಅವನ ಇಚ್ಛೆಯಿಂದ ಈ ದೇಹದ ಮೇಲೆ ಅಭಿಮಾನ ಇಟ್ಟುಕೊಂಡಿದ್ದೇವೆ. ಯಾವಾಗ ನಮ್ಮಿಂದ ಭಿನ್ನನಾದ ಮಹಾಮಹಿಮೆಗಳುಳ್ಳ ಭಗವಂತನನ್ನ ಕಾಣ್ತೀವೋ ಆಗ ನಮ್ಮೆಲ್ಲ ಅನಿಷ್ಟ ಪುಣ್ಯಗಳನ್ನು, ಎಲ್ಲ ಪಾಪಗಳನ್ನು ಕಳೆದುಕೊಂಡು ಮುಕ್ತರಾಗ್ತೇವೆ. ಮುಕ್ತರಾದ ಮೇಲೆ ಜೀವನ್ಮುಕ್ತರಾಗ್ತೇವೆ ಮೊದಲು, ಅಂದ್ರೆ ಇನ್ನೂ ಪ್ರಾರಬ್ಧ ಕರ್ಮ ಇರ್ತದೆ. ಆ ಜೀವನ್ಮುಕ್ತರಾಗಿರುವಂತಹ ಸಂದರ್ಭದಲ್ಲಿ ಭಗವಂತನ ಜೊತೆಗೆ ಆಟ, ಭಗವಂತನ ದರ್ಶನದಿಂದ ಬಂದ ಸುಖ, ಭಗವದ ಆರಾಧನೈಕ ರೂಪವಾದ ಕ್ರಿಯೆಯನ್ನು ಮಾಡ್ತಾ ಇರ್ತೇವೆ. ಸರಿ, ಹಾಗಾದ್ರೆ ಇದನ್ನ ಪಡೆದುಕೊಳ್ಳಬೇಕಾಗಿದ್ರೆ ಏನ್ ಮಾಡ್ಬೇಕು ನಾವೀಗ? ಏನ್ ಪಡ್ಕೋಬೇಕಾಗ್ಯದ ಅಂತಂದ್ರೆ ಭಗವಂತನ ಅಪರೋಕ್ಷ ಜ್ಞಾನವನ್ನ ಪಡೆದುಕೊಳ್ಳಿಕ್ಕೆ ಸಾಧನಗಳು ಯಾವುದು? ಧ್ಯಾನ. ಧ್ಯಾನ ಅಷ್ಟೇ ಅಲ್ಲ, ಧ್ಯಾನದ ಜೊತೆಗೆ ಇನ್ನೂ ಕೆಲವವ ಅವನ್ನ ಹೇಳ್ತಾರೆ. ಈ ಶ್ಲೋಕಕ್ಕೆ ನೀವೇನು ಹೆಡ್ಡಿಂಗ್ ಬರ್ಕೋಬೇಕು ಅಂತ ಕೇಳಿದ್ರೆ ಏನು? ಅಪರೋಕ್ಷ ಜ್ಞಾನಕ್ಕೆ ಸಾಧನಾಂತರಗಳು ಅಂತ ಬರ್ಕೋಬೇಕು. ಅಪರೋಕ್ಷ ಜ್ಞಾನಕ್ಕೆ ಸಾಧನಾಂತರಗಳು. ಸರಿ ಹೋತಾ? ಸತ್ತೇನ ಲಭ್ಯ ತಪಸಾ ಹೇಷ ಆತ್ಮ. ತಗೊಳ್ರಿ, ಏನೇನು ಅಪರೋಕ್ಷ ಜ್ಞಾನಕ್ಕೆ ಧ್ಯಾನಕ್ಕೆ ಸಾಧನಗಳವು? ಸತ್ತೇನ ಲಭ್ಯ. ಮೊದಲನೇದ್ದು ಯಥಾರ್ಥ ವಚನ. ಬಹಳ ಆಶ್ಚರ್ಯ ಹೆಂಗದ ನೋಡ್ರಿ, ಉಪನಿಷತ್ನ ಹೆಂಗ್ ತರಲಿಕ್ಕೆ ತರವು. ನೀನು ಸತ್ಯವಾದ ಮಾತುಗಳನ್ನ ಆಡಿದರೆ ಇದು ನಿನ್ನ ಧ್ಯಾನಕ್ಕೆ ಸಹಕಾರಿಯಾಗ್ತದೆ.
ಆ ಧ್ಯಾನವು ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನವಾಗ್ತದೆ. ಅಂದ್ರೆ ನಾವು ಸುಳ್ಳು ಮಾತಾಡಿದ್ರೆ ಅಂದ್ರೆ ಏನೋ ಮಾತಾಡ್ತೀವಿ ಅಂತ ಅರ್ಥ ಬೇಕು. ಮಾತಾಡ್ತೀವಿ ಬಿಡ್ರಿ, ಚಲೋತ್ನಾಗ ಮಾತಾಡ್ತೀವಿ, ದಿವ್ಸಕ್ಕೆ 1 ಕಿಲೋ ಗಟ್ಲೆ ಮಾತಾಡ್ತೀವಿ, ಏನ್ ತಪ್ಪಲ್ಲ. 1 ಕಿಲೋ ಮಾತಾಡಿದ್ರೆ ತಪ್ಪಲ್ಲ, 2-3 ಕಿಲೋ ಮಾತಾಡಿದ್ರು ತಪ್ಪಲ್ಲ, ಯಾಕಂದ್ರೆ ಮಾತಾಡೋದೇ ಸ್ವಭಾವ. ಅಂದಮೇಲೆ ಏನ್ರಿ ಆಲೂರಾಚಾರ್ಯ, ನಾನು ಮಾತನಾಡುವ ಸುಳ್ಳು ಅಂದ್ರೆ ಸುಳ್ಳು ಮಾತನಾಡುವಿಕೆ ಏನಿದೆಯಲ್ಲ, ಇದು ನನ್ನ ಅಪರೋಕ್ಷ ಜ್ಞಾನಕ್ಕೆ ಎಫೆಕ್ಟ್ ಆಗ್ತದೆ ಅಂತ ಗೊತ್ತಾದ್ರೆ ಸಾಕು, ಬಿಡ್ತೀವಿ ನಾವು ಅಷ್ಟೇ. ನನಗೆ ಭಗವಂತನ ದರ್ಶನಕ್ಕೆ, ಧ್ಯಾನಕ್ಕೆ, ಶ್ರವಣ ಮನನಾದಿಗಳಿಗೆ ಬಾಧಕವಾಗ್ತದ ಅಂತ ಎಚ್ಚರ ಬಂದ್ರೆ ಸುಳ್ಳು ಆಡೋದು ನಿಲ್ಲಿಸ್ಬಿಡ್ತೀವಿ, ತಕ್ಷಣ ನಿಲ್ಲಿಸ್ತೀವಿ. ಯಾರು ಶಿಷ್ಟರಿದ್ದಾರ ಸಜ್ಜನರಿದ್ದಾರ ಅವ್ರ ಮತ್ತ ಹಂಗಾರ ಸುಳ್ಳಾಡದ ಅಪರೋಕ್ಷ ಜ್ಞಾನ ಆಗಂಗಿಲ್ಲ, ಛಲ ಆತ್ ನಡಿ ಅಂತ ಒಂದ್ ಸಂಕಲ್ಪ ಮಾಡಿ ಚಾತುರ್ಮಾಸ್ಯ ಮುಗಿಯೋ ತನಕ 1008 ಸುಳ್ಳು ಹೇಳಿ ಮುಗಿಸ್ತೀನಿ ಅಂತ ಕೂತ್ಕೊಂಡ್ರೆ ಏನ್ ಮಾಡ್ಬೇಕು? ಶ್ರೀನಿವಾಸ್ 1008 ಸಾಕು, ಭಾಳ ಬೇಡ ಈ ಸಲ, ಮುಂದಿನ ಸಲ ಸ್ವಲ್ಪ ಜಾಸ್ತಿ ಮಾಡೋಣ, 10,008 ಮಾಡೋಣ ಮುಂದಿನ ಸಲ. ಅದಕ್ಕೆ ಸತ್ಯೇನ ಲಭ್ಯ, ನಾನು ಆಡುವ ಪ್ರತಿಯೊಂದು ಸತ್ಯವಚನವೂ ನನ್ನ ಅಪರೋಕ್ಷ ಜ್ಞಾನಕ್ಕೆ ಕಾರಣ, ಧ್ಯಾನಕ್ಕೆ ಕಾರಣ. ತಪಸಾ ಹೇಷ ಆತ್ಮ ಲಭ್ಯ, ತಪಸ್ಸಿನಿಂದ ವರ್ಣಾಶ್ರಮೋಚಿತವಾದ ಧರ್ಮಾನುಷ್ಠಾನವನ್ನ ಮಾಡುವುದರಿಂದ ಮತ್ತು ಏನಾಗ್ತದೆ? ವರ್ಣಾಶ್ರಮೋಚಿತವಾದ ಕರ್ಮಗಳನ್ನ ಮಾಡುವುದರಿಂದ ಏಷ ಆತ್ಮ ಲಭ್ಯ, ಈ ಭಗವಂತನು ಸಿಗುತ್ತಾನ. ಸಮ್ಯಕ್ ಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ, ನಿತ್ಯದಲ್ಲೂ ಕೂಡ ಭಗವಂತನ ಚಿಂತನೆಯನ್ನು ಮಾಡಬೇಕು. ಸಮ್ಯಕ್ ಜ್ಞಾನ ಅಂದ್ರೆ ಗುರುಪದೇಶಜನ್ಯ ತತ್ವ ವಿಷಯಕ ಸಮ್ಯಕ್ ಜ್ಞಾನೇನ ಅಂತ ಅರ್ಥ. ಗುರುಗಳ ಉಪದೇಶದಿಂದ ಯಥಾರ್ಥವಾದ ಜ್ಞಾನವನ್ನ ಪಡೆದವನು ಅಂತ. ಸರಿ ಆಯ್ತಾ? ನೋಡ್ರಿ, ಶಬ್ದಕ್ಕೆ ಏನೇನು ಅರ್ಥ? ತಪಸ್ಸು ಅನ್ನೋ ಶಬ್ದಕ್ಕೆ ವರ್ಣಾಶ್ರಮೋಚಿತ ಧರ್ಮಗಳು, ಇನ್ನ ಸತ್ಯ ಅನ್ನೋ ಶಬ್ದಕ್ಕೆ ಯಥಾರ್ಥ ವಾಕ್ಯ, ಸಮ್ಯಕ್ ಜ್ಞಾನೇನ ಅಂತ ಅನ್ನೋ ಶಬ್ದಕ್ಕೆ ಗುರುಪದೇಶದಿಂದ ಪಡೆದ ಜ್ಞಾನ, ನಿತ್ಯಂ ಅಂದ್ರೆ ನಿತ್ಯದಲ್ಲಿ ಭಗವಂತನ ಸ್ಮರಣೆ, ಬ್ರಹ್ಮಚರ್ಯ ಅಂತನ್ನೋ ಶಬ್ದಕ್ಕೆ ಸರ್ವೇಂದ್ರಿಯಗಳ ನಿಯಮನ ರೂಪವಾಗಿರುವಂತಹ ಬ್ರಹ್ಮಚರ್ಯ. ಇದರಿಂದ ಅಂತಃಶರೀರೇ, ನಮ್ಮ ದೇಹದಲ್ಲಿರ್ತಕ್ಕಂತಹ ಭಗವಂತನ ಏನದು ಜ್ಯೋತಿರ್ಮಯ ಪ್ರಚುರ ಪ್ರಕಾಶನಾದ ಶುಭ್ರ ಜಡಮಿಶ್ರದಲ್ಲಿ ಇರ್ತಕ್ಕಂತಹ ಪರಮಾತ್ಮನನ್ನು ಯಂ ಯತಯ ಕ್ಷೀಣದೋಷಾ ಪಶ್ಯಂತಿ, ದೋಷರಹಿತರಾದ ಯತಿಗಳು ಅಂದರೆ ಪ್ರಯತ್ನಶೀಲರು ಅಂತ ಅರ್ಥ, ಅವರು ಕಾಣುತ್ತಾರೋ. ಸರಿ, ಹಾಗಾದ್ರೆ ಧ್ಯಾನಕ್ಕೆ ಸಾಧನವೆನಿಸಿರುವಂತಹ ಕೆಲವು ಮಾತುಗಳನ್ನ ಹೇಳ್ತಾ, ಅಂತಃಶರೀರೇ ನಮ್ಮ ದೇಹದಲ್ಲೇ ಇರುವ ಜ್ಯೋತಿರ್ಮಯ ಪ್ರಚುರ ಪೂರ್ಣ ಜ್ಯೋತಿ ರೂಪನಾದ ಪ್ರಕಾಶ ರೂಪನಾದ ಶುದ್ಧ ಅಪ್ರಾಕೃತನಾದ ಭಗವಂತನನ್ನು ಕ್ಷೀಣ ದೋಷಗಳನ್ನು ಕಳೆದುಕೊಂಡಿರುವ ಯತಯ ಪ್ರಯತ್ನಶೀಲರು ಕಾಣ್ತಾರ, ಪಶ್ಯಂತಿ. ಅವರು ಕಾಣಲಿಕ್ಕೆ ಸಹಕಾರ ಮಾಡಿದ್ದು ಯಾವುದು ಅಂತಂದ್ರೆ, ಮೊದಲನೆಯದ್ದು ನಿತ್ಯದಲ್ಲಿ ಭಗವಂತನ ಸ್ಮರಣ. ಹಾಗಾದರೆ ನಾವು ಮಾಡುವ ಪ್ರತಿಕ್ಷಣದ ಭಗವಂತನ ಸ್ಮರಣೆಯು, ಪ್ರತಿಕ್ಷಣ ಮಾಡ್ತೀವಿ ಅಂತಲ್ಲ, ಮಾಡಿದರೆ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ವಿಠಲ ಮುಕುಂದ ಅಂತ ಪ್ರತಿ ಕ್ಷಣ ಸ್ಮರಣೆ ಮಾಡ್ತಾ ಇದ್ರೆ ಇದು ನನ್ನ ಅಪರೋಕ್ಷ ಜ್ಞಾನಕ್ಕೆ, ಭಗವಂತನ ಸಾಕ್ಷಾತ್ಕಾರಕ್ಕೆ ತುಂಬಾ ಹೆಲ್ಪ್ಫುಲ್ ಆಗ್ತದ. ಇನ್ನು ಎರಡನೆಯದ್ದು ಏನು ಅಂತ ಕೇಳಿದ್ರೆ, ಎರಡನೇದು ಬ್ರಹ್ಮಚರ್ಯೇಣ, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಧ್ಯಾನಕ್ಕೆ ಸಹಕಾರಿಯಾಗ್ತದ. ಸಮ್ಯಕ್ ಜ್ಞಾನೇನ, ಸಮ್ಯಕ್ ಜ್ಞಾನೇನ ಅಂದ್ರೆ ಅರ್ಥ ಏನು? ಗುರುಮುಖೇನ ಕಲಿಯುವ ಪಾಠದಿಂದ ಬಂದ ಜ್ಞಾನ, ತತ್ವಜ್ಞಾನವು ನನಗೆ ಸಹಕಾರಿ. ಯಥಾರ್ಥವಾದ ಮಾತು, ವರ್ಣಾಶ್ರಮೋಚಿತ ಕರ್ಮಗಳು. ಎಷ್ಟು ನಿತ್ಯದಲ್ಲಿ ನಾವು ಮಾಡುವುದನ್ನೇ ಹೇಳಿಕತ್ತಾರ್ರಿ, ಹೊಸಾದೇನು ಹೇಳಿಕತ್ತಿಲ್ಲ ಅವರು. ಸತ್ಯ ಆಡು, ಏನಪ್ಪಾ ಸತ್ಯ ಆಡು, ನಿನ್ನ ವರ್ಣಾಶ್ರಮಕ್ಕೆ ತಕ್ಕ ಕರ್ಮಗಳನ್ನ ಮಾಡು, ಗುರುಗಳ ಕಡೆಗೆ ಪಾಠ ಪ್ರವಚನಕ್ಕೆ ಹೋಗು, ಇಂದ್ರಿಯ ನಿಯಮನವನ್ನ ಮಾಡಿಕೋ, ಭಗವತ್ ಸ್ಮರಣೆಯನ್ನ ಮಾಡು. ಇಷ್ಟೇ ಸಾಕು, ಇದಕ್ಕಿಂತ ಹೆಚ್ಚಿನ ಅಪೇಕ್ಷೆಯೇ ಇಲ್ಲ. ಸರಾಫೋರ ತಿಳಿತೇನೋ ಸಾಧನಗಳು ಯಾವುದು ಅಂತ ತಿಳಿದುಕೊಂಡು ಹೇಳಿ. ಆಯ್ತು. ಇದಾದ ಮೇಲೆ ಎಂ ಪಶ್ಯಂತಿ ಯತಯ ಕ್ಷೀಣದೋಷ. ಇನ್ನು 6ನೇ ಮಂತ್ರ. ಈ 6ನೇ ಮಂತ್ರದಲ್ಲಿ ಸತ್ಯಮೇವ ಜಯತಿ ನಾನೃತಂ ಸತ್ತೇನ ವಿತತೋ ದೇವಯಾನಃ ಏನಾಕ್ರಮಂತಿ ಋಷಯೋ ಹ್ಯಾಪ್ತ ಕಾಮ ಯತ್ರ ತತ್ ಸತ್ಯಸ್ಯ ಪರಮಂ ನಿಧಾನಂ. ಇಲ್ಲಿ ಸತ್ಯಮೇವ ಜಯತಿ ನೋಡ್ರಿ, ಕೆಲವರು ಸತ್ಯಮೇವ ಜಯತೆ ಅಂತ ಬರೆದಿರ್ತಾರ, ಅದು ಜಯತಿ ಅದ ಏನ್ರಿ
ಜಯತೆ ಇಲ್ಲ, ಜಯತಿ ಶಬ್ದ ಅದು. ಇರ್ಲಿ ಏನದು, ಬಹಳ ಹಂಗ ನಮ್ಮಲ್ಲಿ ಸಂಸ್ಕೃತದೊಳಗ ಕ್ರಿಯಾಪದಗಳು ಆತ್ಮನೇ ಪದೇ ಪರಸ್ಮೈ ಪದೇ ಅಂತ ಎರಡೂ ಅವ. ಜಯತೆ ಎನ್ನಬಹುದು, ಜಯತಿ ಎನ್ನಬಹುದು, ಏನು ಸಮಸ್ಯೆ ಇಲ್ಲ. ಸತ್ಯಮೇವ ಜಯತಿ. ಆ ಜಿ ಧಾತುವಿಗೆ ಉಪಸರ್ಗಗಳು ಹತ್ತಿದ್ರೆ, ವಿ ಮತ್ತು ಪರ ಎಂಬ ಉಪಸರ್ಗ ಹತ್ತಿದ್ರೆ ಮಾತ್ರ ಅದು ಆತ್ಮನೇ ಪದ ಆಗ್ತದೆ. ವಿಪರಾಭ್ಯಾಂ ಜೇಹೆ ಅಂತ ಒಂದು ಸೂತ್ರ, ಪಾಣಿ ಸೂತ್ರ. ಅದರ ಪ್ರಕಾರ ವಿ ಹತ್ತಿದ್ರೆ ವಿಜಯತೆ, ಪರ ಹತ್ತಿದ್ರೆ ಪರಾಜಯತೆ ಅಂತ ಆಗ್ತದ. ಈ ವಿ ಮತ್ತು ಪರ ಹತ್ತದೇ ಇದ್ರೆ ಜಯತಿ ಅಂತೆ ಉಳಿತದ. ಅರ್ಥ ಆಯ್ತೇನ್ರಿ ಸರಾಫ್ ಅವರ? ಆದ್ದರಿಂದ ಏನಾಯ್ತು ಈಗ ನಮಗ ಕುಲಕರ್ಣಿ ಅವರು, ಜಯತಿ ಅಂತ ಅನ್ನೋದು ಸತ್ಯಮೇವ ಜಯತೆ ಅಲ್ಲ, ಸತ್ಯಮೇವ ಜಯತಿ. ಎಲ್ಲದದು ಅಥರ್ಣ ಉಪನಿಷತ್ನೊಳಗದ. ರಘುತ್ಮಚರ ಸತ್ಯಮೇವ ಜಯತೆ ಅಂತ ಅನ್ಬಾರ್ದು, ಭಾಷಣ ರಂಗ ಜಯತಿ ಅದು. ಸರಿ, ಓಕೆ, ರೈಟ್, ಆಯ್ತಾ. ಮುಂದೆ ನೋಡ್ರಿ, ಏನ್ ಜಯತಿ ಅಂದ್ರೆ ಏನು? ಎಲ್ಲಾ ಕಡೆ ಹೇಳಿನಿ, ಹೊಂದುತ್ತಾನೆ. ಜಯತಿ ಅನ್ನೋ ಶಬ್ದಕ್ಕೆ ಹೊಂದುತ್ತಾನೆ. ಯಾರು ಹೊಂತಾನ? ಸತ್ಯ ಶಬ್ದಕ್ಕೆ ಅಧಿಕಾರಿ ಜೀವ, ಭಗವಂತನ ಭಕ್ತನಾದ ಅಧಿಕಾರಿ ಜೀವನನ್ನ ಸತ್ಯ ಶಬ್ದದಿಂದ ಕರೀತಾರೆ. ಸತ್ಯಮೇವ ಜಯತಿ. ಯಾರು ಭಗವದ್ ಭಕ್ತನಿದ್ದಾನೋ, ಅಧಿಕಾರಿ ಇದ್ದಾನೋ, ಅವನು ಮಾತ್ರ ಹೊಂದುತ್ತಾನೆ. ಈ ಯಾವುದನ್ನ? ಯತ್ರ ಸತ್ಯಸ್ಯ ಪರಮಂ ನಿಧಾನಂ, ವೈಕುಂಠ ಲೋಕ. ಯಾರು ಹೊಂತಾರಪ್ಪ ವೈಕುಂಠ ಅಂತ ಕೇಳಿದ್ರೆ, ಯಾರು ಭಗವದ್ ಭಕ್ತನಿದ್ದಾನೋ, ಯಾರು ಮತ್ತೆ ಪ್ರಾಮಾಣಿಕವಾಗಿ ನುಡಿತಾನೋ, ಆ ಭಗವದ್ ಭಕ್ತನಿದ್ದಾನೋ, ಅಧಿಕಾರಿ ಜೀವನಿದ್ದಾನೋ, ಅವನು ಹೊಂತಾನ. ನ ಅನೃತಂ, ಅನೃತ ಅಲ್ಲ. ಅನೃತ ಅಲ್ಲ ಅಂದ್ರೆ ಏನು? ಸತ್ಯವೇ ಗೆಲ್ತದ, ಸುಳ್ಳು ಗೆಲ್ಲಂಗಿಲ್ಲ ಅಂತ ಹಿಂಗ ಅರ್ಥ ಮ್ಯಾಲ ನೋಟಕ್ಕೆ ಅನಿಸ್ತದ. ಹೌದು, ಸತ್ಯವೇ ಗೆಲ್ಲೋದು, ಸುಳ್ಳು ಗೆಲ್ಲೋದಿಲ್ಲ. ಆದ್ರೆ ಇಲ್ಲಿದ್ದದ್ದು ಅನೃತಾಹ ಅಂದ್ರೆ ಅಸುರರು, ಅನಧಿಕಾರಿಗಳು ಅಂತ ಅರ್ಥ. ಯಾರೇ ಅಸುರರಿರ್ಲಿ, ಯಾರೇ ಅನಧಿಕಾರಿಗಳಿರ್ಲಿ, ಅವರು ಏನು ಪ್ರಯತ್ನ ಮಾಡಿದರೂ ಕೂಡ ಏನಾಗೋದಿಲ್ಲ ಅಂತಂದ್ರೆ ಮತ್ತೆ ವೈಕುಂಠವನ್ನ, ಮೋಕ್ಷವನ್ನ ಹೊಂದುವುದಿಲ್ಲ. ಯಾಕೆ? ಸತ್ತೇನ ವಿತತೋ ದೇವಯಾನಃ. ಯಾವ ಮಾರ್ಗದ ಮೂಲಕ ನಾವು ವೈಕುಂಠವನ್ನ ಪಡೆಯಬೇಕಾಗಿದೆಯಲ್ಲ, ಅದು ಭಗವದ್ ಅಧೀನ. ಇಲ್ಲಿ ವಿತತಃ ಅನ್ನೋ ಶಬ್ದಕ್ಕೆ ಅಧೀನ ಅಂತ ಅರ್ಥ. ಸತ್ತೇನ ವಿತತೋ ದೇವಯಾನಃ. ಅದಕ್ಕೆ ಬರೀತಾರ ಏನು? ನೀವು ಯಾವ ಮತ್ತ ಲೋಕಕ್ಕೆ ಹೋಗಬೇಕಾಗಿದೆ ಆ ಮಾರ್ಗ ಅದು ಭಗವಂತನ ಅಧೀನವಾಗಿದೆ. ಏನ ಆಕ್ರಮಂತಿ ಋಷಯಃ ಆಪ್ತಕಾಮಾಃ. ಆಪ್ತಕಾಮಾಃ ಋಷಯಃ, ಪರಿಪೂರ್ಣರಾದ ಋಷಿಗಳು. ಏನ ಯಾವ ಮಾರ್ಗದಿಂದ, ಯತ್ರ ತತ್ ಸತ್ಯಸ್ಯ ಪರಮಂ ನಿಧಾನಂ, ಆ ಸತ್ಯನಾಮಕನಾದ ಪರಮಾತ್ಮನ ಶ್ರೇಷ್ಠ ಮನೆ ಇದೆಯೋ ಆ ಮನೆಯನ್ನ ಹೊಂದುತ್ತಾರೆ. ಸರಿ, ಏನಾಯ್ತು ಈಗ? ಈ ಮಂತ್ರದ ತಾತ್ಪರ್ಯವೇನಾಯಿತು ಅಂತ ಕೇಳಿದ್ರೆ ನೋಡ್ರಿ, ವೈಕುಂಠದ ದಾರಿ ಏನಿದೆಯೋ ಇದು ಭಗವಂತನ ಅಧೀನವಾಗಿದೆ. ಭಗವದ್ ಅಧೀನವಾಗಿರುವಂತಹ ವೈಕುಂಠದ ದಾರಿಯನ್ನ ಕ್ರಮಿಸಿ ವೈಕುಂಠವನ್ನ ಪಡೆಯುತ್ತಾರೆ ಆಪ್ತಕಾಮರಾದ ಋಷಿಗಳು. ಸರಿ, ಆಪ್ತಕಾಮರಾದ ಋಷಿಗಳು ಯಾವ ಭಗವದಧೀನವಾದ ಮಾರ್ಗದ ಮೂಲಕ ಕ್ರಮಿಸಿ ಮತ್ತೆ ವೈಕುಂಠವನ್ನ ಪಡಿತಾರೋ ಅದನ್ನ ನಾವೂ ಪಡೆಯಬೇಕು ಅಂತ ಆದ್ರೆ ನೀನು ಒಂದು ವಿಷ್ಣು ಭಕ್ತನಾಗಿರಬೇಕು, ಇನ್ನೊಂದು ಅಧಿಕಾರಿ ಜೀವನಾಗಿರಬೇಕು. ವಿಷ್ಣು ಭಕ್ತನಾಗಿದ್ದು ಅಧಿಕಾರಿಯಾಗಿದ್ರೆ ಮಾತ್ರ ಆಗ್ತದೆ, ಇಲ್ಲದೆ ಇದ್ರೆ ಇಲ್ಲ. ಎರಡನೆಯದ್ದು, ಅನಧಿಕಾರಿಗಳಾದ ಅಸುರ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವ ಅಸುರರು, ಅನೃತ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವ ಅಸುರರು ಎಂದು ಹೊಂದುವುದಿಲ್ಲ. ಕೆಳಗಡೆಗೆ ತಾತ್ಪರ್ಯ ಆಚಾರ್ಯದು ಏನಂತಾರ ನೋಡ್ರಿ. ಸತ್ಯೋ ಹಿ ಭಗವಾನ್ ವಿಷ್ಣು ಸದ್ಗುಣತ್ವಾತ್ ಪ್ರಕೀರ್ತಿತಃ. ದೇವರಿಗೆ ಸತ್ಯ ಅಂತ ಹೆಸರು. ಯಾಕೆ? ಸದ್ಗುಣಗಳುಳ್ಳವನಾದದ್ದರಿಂದ ಸತ್ಯ. ಅಂತಹ ಸತ್ಯನಾಮಕ ಭಗವಂತನನ್ನ ಉಳ್ಳವರಾದದ್ದರಿಂದ ಈ ಭಕ್ತರಿಗೂ ಕೂಡ ಸತ್ಯ ಅಂತ ಕರೀತಾರೆ. ಏನ್ ಕರೀತಾರ? ಸತ್ಯಂ ಜಯತ್, ಸತ್ಯಮೇವ ಜಯತಿ ಎನ್ನುವಲ್ಲಿ ಸತ್ಯ ಶಬ್ದಕ್ಕೆ ಭಗವದ್ ಭಕ್ತ ಅಂತ ಅರ್ಥ ಬರ್ದೀವಿ. ಆಚಾರ್ಯರು ಭಾಷೆಯೊಳಗ ಸತ್ಯ ಶಬ್ದಕ್ಕೆ ದೇವರು ಅಂತ ಅರ್ಥ ಹೇಳಿಕತ್ತಾರ. ಸಂಬಂಧ ಏನು ಅಂದ್ರೆ ಅಂತಹ ಸದ್ಗುಣ ಉಳ್ಳ ಭಗವಂತನನ್ನು ಉಳ್ಳವರಾದದ್ದರಿಂದ ಇವರಿಗೂ ಸತ್ಯ ಎಂದೇ ಹೆಸರು. ಅಸುರಾಹ ತದ್ವಿರುದ್ಧತ್ವಾತ್. ಅಸುರ ಏನಿದ್ದಾನಲ್ಲ, ಅಸುರ ಅಲ್ಲ, ಆಸುರಾಹ ತದ್ವಿರುದ್ಧತ್ವಾತ್. ಆ ಭಗವಂತನಿಗೆ ವಿರೋಧಿಗಳಾದದ್ದರಿಂದ ಅಸುರರನ್ನು ಅನೃತಾಹ ಪರಿಕೀರ್ತಿತಾಹ, ಅನೃತ ಅಂತ ಕರೆದಾರೆ. ತಸ್ಯ ವಿಷ್ಣೋರ್ ನಿಧಾನಂತೂ, ಆ ಭಗವಂತನ ನಿಧಾನ ಅಂದ್ರೆ ಇರುವಿಕೆ ಯಾವುದು? ವೈಕುಂಠೋ ಲೋಕ ಉತ್ತಮ, ವೈಕುಂಠ ಲೋಕವನ್ನ ಕರೀತಾರ. ಸರಿ, ಮುಂದ 7ನೇ ಮಂತ್ರ. ಭಗವಂತನ ಗುಣಗಳನ್ನಷ್ಟೇ ಹೇಳಿಕತ್ತಾರ. ಗುಣಗಳನ್ನು ಚಿಂತನೆ ಮಾಡಿ ಮುಗಿಸೋದು.
ಬೃಹಚ್ಚ ತದ್ ದಿವ್ಯಮಚಿಂತ್ಯ ರೂಪಂ ಸೂಕ್ಷ್ಮಾಚ್ಚ ತತ್ ಸೂಕ್ಷ್ಮತರಂ ವಿಭಾತಿ. ಹೆಂಗಿದ್ದಾನಪ್ಪ ಭಗವಂತ? ಬೃಹತ್. ಬೃಹತ್ ಅಂದ್ರೆ ಅರ್ಥ ಏನು? ಅದಕ್ಕೆ ಹೇಳಿದ್ರು, ದೇಶಕಾಲ ಗುಣಗಳಿಂದ ಬ್ರಹ್ಮಿತನಾದದ್ದು ತುಂಬಿ ಇದ್ದದ್ದರಿಂದ ಅವ ಮತ್ತ ಏನಾಗ್ಯಾನ? ಬೃಹತ್ ಆಗ್ಯಾನ. ದಿವ್ಯಂ ಅದ್ಭುತನಾಗಿದ್ದಾನೆ. ಆದ್ದರಿಂದಲೇನೆ ಅಚಿಂತ್ಯ ರೂಪ. ಅವನ ರೂಪ ಹೇಗಿದೆ ಅಂತ ಚಿಂತಿಸ್ಲಿಕ್ಕೆ ಆಗೋದಿಲ್ಲ. ಸೂಕ್ಷ್ಮಚ್ಚ ತತ್ ಸೂಕ್ಷ್ಮತರಂ, ಸೂಕ್ಷ್ಮವಾದದ್ದು ಪ್ರಕೃತಿ, ಆ ಪ್ರಕೃತಿಗಿಂತಲೂ ಸೂಕ್ಷ್ಮತರನಾಗಿರುವಂಥವನು ಭಗವಂತ. ಅದನ್ನೇ ಅಣೋರಣೀಯಾನ್ ಅಂತ ಕರೆದಿದ್ದಾರೆ. ಸೂಕ್ಷ್ಮತರಂ ವಿಭಾತಿ. ದೂರಾತ್ ಸುದೂರೇ ತದಿಹಾಂತಿಕೇಚ, ಭಗವಂತನು ದೂರಕ್ಕಿಂತಲೂ ದೂರ ಇದ್ದಾನೆ, ಹತ್ರಕ್ಕಿಂತಲೂ ಹತ್ರ ಇದ್ದಾನೆ. ಯಾಕ? ಕೆಳಗ ಭಾಷ್ಯ, ಸರ್ವಗತ್ವ ದೂರೇ ಅಂತಿಕೇಚ, ಸರ್ವತ್ರ ವ್ಯಾಪ್ತನಾದ ಮೇಲೆ ಅವ ಅವ್ಯಾಕೃತ ಆಕಾಶದಲ್ಲಿದ್ದವನು ದೂರ ಆಗ್ತಾನ, ನನ್ನ ಹೃದಯದಲ್ಲಿದ್ದವನು ಹತ್ರ ಆಗ್ತಾನ ಅಷ್ಟೇ. ಸರ್ವತ್ರ ವ್ಯಾಪ್ತ ಅವನು. ಪಶ್ಯತ್ ಸ್ವಿಹೈವ ನಿಹಿತಂ ಗುಹಾಯಾಂ, ಇಹೈವ ಯಾರಿಗಿದು ಇಷ್ಟೆಲ್ಲ ಅಂದ್ರೆ ಪಶ್ಯತ್ಸು ಪಶ್ಯತಾಂ ಜ್ಞಾನಿನಾಂ ಇಹೈವ ಶರೀರೆ ಹೃದಯ ಗುಹಾಯಾಂ ನಿಹಿತಂ. ಕಾಣಬೇಕೆಂದು ಬಯಸಿದ ಜ್ಞಾನಿಗಳಿಗೆ ಭಗವಂತ ಅವರ ಹೃದಯ ಗುಹೆಯಲ್ಲಿ ದರ್ಶನ ಕೊಡ್ತಾನೆ, ಹೊರಗೆ ಮಠ ಮಂದಿರಗಳಲ್ಲ. ಕಾಣಬೇಕು ಅಂತ ಇಚ್ಛಾ ಮಾಡ್ರಿ, ಅಲ್ಲೇ ಕಾಣಿಸ್ತಾನ ಅಂತ ಹೇಳಿದ್ರು. ಇನ್ನು 8ನೇ ಮಂತ್ರ, ನ ಚಕ್ಷುಷಾ ಗೃಹ್ಯತೆ ನಾಪಿ ವಾಚಾ ನಾನ್ಯೈರ್ದೇವೈರ್ತಪಸಾ ಕರ್ಮಣಾ ವಾ ಜ್ಞಾನಪ್ರಸಾದೇನ ವಿಶುದ್ಧ ಸತ್ವಃ ತತಸ್ತುತಂ ಪಶ್ಯತೆ ನಿಷ್ಕಲಂ ಧ್ಯಾಯಮಾನಃ. ಯಾರ ಅನುಗ್ರಹದಿಂದ ಭಗವಂತನನ್ನ ಕಾಣ್ತಿ? ಮುಂದೆ ಹೊರಡಿತು. ಏನಾಯ್ತು? ಈ ತರಹದ ಭಗವಂತನ ಜ್ಞಾನವು ಯಾವ ಇಂದ್ರಿಯಾಭಿಮಾನಿ ದೇವತೆಗಳ, ಈಗ ಹೃದಯದಲ್ಲಿ ಕಾಣ್ತೇವೆ ಅಂತ ಹೇಳಿಬಿಟ್ರು. ಹೃದಯದಲ್ಲಿ ಭಗವಂತನ ಕಾಣುವುದಾದರೆ ಕಾಣ್ಲಿಕ್ಕೆ ಇಂದ್ರಿಯಾಭಿಮಾನಿ ದೇವತೆಗಳ ಬರಬೇಕು, ಅನುಗ್ರಹ ಬೇಕು. ಹಾಗಾದ್ರೆ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಅಥವಾ ಮನಸ್ಸು ಹಿಡ್ಕೊಂಡ್ರೆ ಯಾರ ಅನುಗ್ರಹದಿಂದ ನಾನು ಭಗವಂತನನ್ನ ಕಾಣ್ತೇನೆ ಅಂದ್ರೆ ನ ಚಕ್ಷುಷಾ, ಕಣ್ಣಿನ ದೇವತೆಯ ಅನುಗ್ರಹದಿಂದ ಭಗವಂತನನ್ನ ಕಾಣುವುದಿಲ್ಲ. ನಾಪಿ ವಾಚಾ, ವಾಗೀಂದ್ರಿಯದ ಅಭಿಮಾನಿ ದೇವತೆಯಿಂದ ಪಡೆಯುವುದಿಲ್ಲ. ನಾನ್ಯೈರ್ದೇವೈಹಿ, ಇನ್ನುಳಿದ ಇಂದ್ರಿಯಾಭಿಮಾನಿ ದೇವತೆಗಳಿಂದ ಕಾಣುವುದಿಲ್ಲ ಅಂತ ಏನ್ ಹೇಳಬೇಕಪ್ಪ? ಇಲ್ಲವೇ ಇಲ್ಲ. ಇನ್ನ ತಪಸಾ ಕರ್ಮಣಾವಾ, ವರ್ಣಾಶ್ರಮೋಚಿತವಾದ ಕರ್ಮಗಳಿಂದಾಗಲಿ. ಮತ್ತೆ ನಾನು ಸಿಗ್ತೀನಿ ತಪಸ ಅನ್ನೋ ಶಬ್ದಕ್ಕ, ಮತ್ತೆ ಉಪವಾಸ ವನವಾಸಗಳು, ಕರ್ಮ ವರ್ಣಾಶ್ರಮೋಚಿತ ಕರ್ಮಗಳು, ಇದರಿಂದ ಸಿಗುತ್ತದೆ ಏನು ಅಂದ್ರೆ ಇಲ್ಲ ಅಲ್ರಿ. ಮತ್ತೆ ಇಲ್ ಅನ್ಕೋತ ಹೊಂಟೀರಿ, ಅಲ್ ಅನ್ಕೋತ ಹೊಂಟೀರಿ. ನಿಮ್ ದೇವ್ರೇನ್ ಅಲ್ಲ ಏನ್ರ? ಮತ್ತೆ ಅಲ್ ಅನ್ಕೋತ ಹೊಂಟೀರಿ ಅಂದ್ರೆ ಯಾವ್ದ್ರಿಂದ ಸಿಗುತ್ತಾನ? ಜ್ಞಾನ ಪ್ರಸಾದೇನ ವಿಶುದ್ಧ ಸತ್ವ. ಇಲ್ಲಿ ಜ್ಞಾನ ಅನ್ನೋ ಶಬ್ದಕ್ಕ ವಾಯುದೇವರು ಅಂತ ಅರ್ಥ, ಇಲ್ಲಿ ಜ್ಞಾನ ಅನ್ನೋ ಶಬ್ದಕ್ಕ ಪರಮಾತ್ಮ ಅಂತ ಅರ್ಥ. ಬರ್ದಿಟ್ಕೊಳ್ರಿ, ಜ್ಞಾನ ಅನ್ನೋ ಶಬ್ದಕ್ಕ ಹರಿ ಮತ್ತು ವಾಯು ಅಂತ ಇಬ್ರು ಅರ್ಥ ಇದೆ. ಆ ಹರಿವಾಯುಗಳ ಪ್ರಸಾದವಾದಾಗ ಮಾತ್ರ ಇವೇನಾಗ್ತಾನೆ? ಮೊದಲು ವಿಶುದ್ಧ ಸತ್ವ ಆಗ್ತಾನೆ, ಸತ್ವಗುಣ ಉದ್ರಿಕ್ತವಾಗ್ತದೆ. ಯಾಕ? ರಜೋಗುಣ ತಮೋ ಗುಣಗಳು ಹೊರಗೆ ಹೋಗ್ತಾವ. ನೋಡ್ರಿ ಎಷ್ಟು ಇದೊಂದು ಹೊಸ ಅಂಶಗಳು, ಒಂದು ಚೂರ್ ಇರ್ತದ ಹೊಸ ಅಂಶ. ವಾಯುದೇವರ ಪ್ರಸಾದವಾದ್ರೆ ಏನಾಗ್ತದ ಅಂದ್ರ ಅಂತಃಕರಣವು ಸತ್ವಗುಣ ಭರಿತ ಆಗ್ತದಂತ. ಭಾರೀ ಈ ಕೆನೆ ಭರಿತ ಹಾಲು ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರ ನೋಡ್ರಿ. ಕೆನೆ ಭರಿತ ಹಾಲು, ಕೆನೆ ಭರಿತ ಮೊಸರು ಅಂತ ಏನ್ ಕೊಟ್ಟಿರ್ತಾರಲ್ಲ, ಅದೆಲ್ಲ ಬರೀ ಅಡ್ವರ್ಟೈಸ್ಮೆಂಟ್ ಇರ್ತಾವ. ಅದ್ರ ಕೆನೆನೂ ಇರಂಗಿಲ್ಲ, ಇದಿರಂಗಿಲ್ಲ. ಆದ್ರೆ ನಮ್ಮ ಮನಸ್ಸು ಸತ್ವಗುಣ ಭರಿತವಾಗ್ತದಂತ ಯಾವಾಗ? ವಾಯುದೇವರ ಪ್ರಸಾದವಾದಾಗ. ಮಾತರಮ್ಮೇ ಮಾತರಿಶ್ವನ್ ಅಂತ ಕೊಂಡಾಡಿದ್ರಿ, ವಾಯುದೇವರನ್ನ ಸ್ತೋತ್ರ ಮಾಡಿದ್ರಿ ಅಂದ್ರೆ ಆಗ ನಿಮ್ಮ ಮನಸ್ಸು ಸತ್ವಗುಣ ಭರಿತ ಆಗ್ತದೆ. ಯಾಕಂದ್ರೆ ಅದರೊಳಗಿರೋ ರಜೋಗುಣ ತಮೋ ಗುಣಗಳನ್ನು ಸರಿಸಿ ಬಿಡ್ತಾರಂತ. ಸರದ್ರು ಅಂದ್ರೆ ಸತ್ವ ಅಧಿಕವಾಗಿ ಬಿಡ್ತದೆ. ಅದಕ್ಕೆ ವಿಶುದ್ಧ ಸತ್ವ. ತತಸ್ತು, ಅನಂತರದಲ್ಲಿ ತಂ ನಿಷ್ಕಲಂ ಧ್ಯಾಯಮಾನ, ಆ ಭಗವಂತನನ್ನ ಅವಯಂಥವ ನಿಷ್ಕಲ. ನಿಷ್ಕಲ ಅಂದ್ರೆ ಷೋಡಶ ಕಲಾರಹಿತನಾಗಿರುವಂತಹ ಭಗವಂತನನ್ನು ಧ್ಯಾಯಮಾನ, ಧ್ಯಾನ ಮಾಡ್ತಾ ಪಶ್ಯತಿ, ಆ ಭಗವಂತನ ಕಾಣ್ತಾನ. ಕೆಳಗ ತಾತ್ಪರ್ಯ, ನಾಣ್ಯೈರ್ ದೇವೈರ್ ಹರಿಂ ಪಶ್ಯೇತ್, ಉಳಿದ ಯಾವ ದೇವತೆಗಳ ವರದಿಂದಲೂ ಪ್ರಸಾದದಿಂದಲೂ ನೀವು ಭಗವಂತನನ್ನು ಕಾಣೋದಿಲ್ಲ. ಜ್ಞಾನ ರೂಪೇಣ ವಾಯುನಾ, ಜ್ಞಾನ ರೂಪರಾದ ವಾಯುದೇವರಿಂದ, ಬ್ರಹ್ಮಣ ಪರಮಜ್ಞಾನ ರೂಪೇಣ, ಮತ್ತ ಪರಮಜ್ಞಾನ, ಇದು ವಾಯುನ ಬ್ರಹ್ಮಣ ಪರಮಜ್ಞಾನ ರೂಪೇಣ ಹರಿಣ, ಹರಿ ಶಬ್ದಕ್ಕೆ ವಿಶೇಷಣದು. ಭಗವಂತನಿಂದ ಬ್ರಹ್ಮಣ ಪರಮಜ್ಞಾನ ರೂಪೇಣ ಹರಿಣ ತಥಾ ಪ್ರಸನ್ನೇನೈವ,
ಜ್ಞಾನರೂಪರಾದ ವಾಯುದೇವರ ಪ್ರಸಾದ ಅಥವಾ ಪರಮಾತ್ಮನ ಪ್ರಸಾದದಿಂದಾಗಿ ಅಲ್ಲಿ ಮತ್ತು ಉಳಿದ ದೇವತೆಗಳು ಏನ್ ಮಾಡ್ಬೇಕು ಮತ್ತ ಅಂದ್ರೆ ಅನ್ನೇ ಅನುಜ್ಞಾ ಪ್ರದಾಯಿನ, ಉಳಿದವರೆಲ್ಲರೂ ಕೂಡ ಅನುಜ್ಞಾ ಪ್ರದಾಯಿಗಳು. ಓಂ 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 ಅಂತ ಹೇಳ್ತಾರಂತ. ನದಿ ಸ್ನಾನ ಮಾಡ್ಲಿಕ್ಕೆ ಹೊಂಟಾಗ ಆಚಾರ ಸಂಕಲ್ಪಕ್ಕೆ ಆಜ್ಞಾ ಹಾಕೋ, ಸ್ನಾನಕ್ಕೆ ಆಜ್ಞಾ ಮಾಡ್ರಿ, ಓಂ ಅಂತಾನೆ. ಬಂದ್ ತಮಗೆ ಸ್ನಾನ ಮಾಡಿ, ಸ್ನಾನವೇನ್ರಿ ನೀ ಮಾಡ್ಲಿಕ್ಕೆ ನಾ ಹ್ಞೂ ಅಂತೀವಿ ಅಷ್ಟೇ. ಹಾಗೆ ಇತರ ದೇವತೆಗಳು ಅನುಜ್ಞಾ ಪ್ರದಾಯಿಗಳಾಗ್ತಾರೆ. ಇನ್ನು ಕೆಳಗಡೆಗೆ ನಿಷ್ಕಲಂ ಅನ್ನೋ ಶಬ್ದಕ್ಕೆ ಅರ್ಥ ಬರೀತಾರೆ. ಷೋಡಶಕಲಾರಹಿತ ಷೋಡಶಕಲಾ ಶರೀರೋ ನ ಭವತಿ ಇತಿ ನಿಷ್ಕಲಃ. 16 ಕಲೆಗಳಿಂದ ಕೂಡಿದ ಶರೀರ ಉಳ್ಳವನಾಗುವುದಿಲ್ಲ, ಅದರಿಂದ ದೇವರಿಗೆ ನಿಷ್ಕಲ ಅಂತ ಹೆಸರು. ಇನ್ನು ಯಾಕ ಮತ್ ಶರೀರವೇ ಇಲ್ಲ ಅಂತ ಅರ್ಥ ಅಲ್ಲ. ಯದಾ ಪಶ್ಯತೆ ರುಕ್ಮವರ್ಣಂ ಆನಂದ ರೂಪಂ ಅಮೃತಂ ಯದ್ವಿಭಾತಿ ಇತ್ಯುಕ್ತತ್ವಾಚ್ಚ. ಅವನಿಗೆ ಅಪ್ರಾಕೃತವಾದ ಶರೀರ ಅದ ಅಂತ ಹೇಳಿದ್ದರಿಂದ ಈ ದೇಹ ಇಲ್ಲ ಅಂತ ತಿಳ್ಕೊಳ್ರಿ. ಮುಂದ 9ನೇ ಮಂತ್ರ. ಏಷೋನುರಾತ್ಮ ಚೇತಸಾ ವೇದಿತವ್ಯೋ ಯಸ್ಮಿನ್ ಪ್ರಾಣಃ ಪಂಚಧಾ ಸಂವಿವೇಶ ಪ್ರಾಣೈಃ ಚಿತ್ತಂ ಸರ್ವಮೋತಂ ಪ್ರಜಾನಾಂ ಯಸ್ಮಿನ್ ವಿಶುದ್ಧೇ ವಿಭವತ್ತೇಷ ಆತ್ಮ. ನೋಡ್ರಿಪ್ಪ, ಯಾವ ಇಂದ್ರಿಯದಿಂದ ಹಾಗಾದ್ರೆ ಕಾಣ್ತಾನೆ ಅಂದ್ರೆ ಏಷೋ ಅಣುಹು ಆತ್ಮ ಚೇತಸ ವೇದಿತವ್ಯ. ನೋಡ್ರಿ, ಈ ಅಣುಸ್ವರೂಪನಾದ ಭಗವಂತನು ಚೇತಸ ಮನಸ್ಸಿನಿಂದಲೇ ವೇದಿತವ್ಯ ತಿಳಿಯಲ್ಪಡಬೇಕು. ಕಣ್ಣು ಮೊದಲಾದ ಯಾವ ಇಂದ್ರಿಯಗಳಿಂದಲೂ ಭಗವಂತನನ್ನು ತಿಳಿಯಲಾರಿರಿ, ಚೇತಸ ಮನಸ್ಸಿನಿಂದಲೇ ತಿಳಿತೀವಿ. ಎಂಥವನವು ಅಣು ಆತ್ಮ, ಅಣು ಆದ ಭಗವಂತ ಅಂದ್ರೆ ಯಸ್ಮಿನ್ ಪ್ರಾಣಃ ಪಂಚಧ ಸಂವಿವೇಶ. ಯಾರಲ್ಲಿ, ಯಾವ ಪರಮಾತ್ಮನಲ್ಲಿ ಪ್ರಾಣಃ ಮುಖ್ಯ ಪ್ರಾಣದೇವರು ಪಂಚಧ 5 ರೂಪದಿಂದ, ಪ್ರಾಣ ಅಪಾನ ವ್ಯಾನೋದಾನ ಸಮಾನವೆಂಬ ರೂಪದಿಂದ ಸಂವಿವೇಶ. ಸಂವಿವೇಶ ಅಂದ್ರೆ ಆಶ್ರಿತವಾನ್ ಅಂತ ಅರ್ಥ, ಆಶ್ರಯ ಪಡೆದಿದ್ದಾನೆ ಅಂತ ಅರ್ಥ. ಬರೆದಿಟ್ಕೊಳ್ರಿ. ಪ್ರಾಣಃ ಪಂಚಧಾ ಸಂವಿವೇಶ. ಯಾವ ಭಗವಂತನಲ್ಲಿ ಮುಖ್ಯ ಪ್ರಾಣದೇವರು 5 ರೂಪಗಳಿಂದ ಆಶ್ರಯ ಪಡೆದಿದ್ದಾರೋ ಅಂತಹ ಪರಮಾತ್ಮನನ್ನು ನಾವು ಚೇತಸ, ಇದು ಇಲ್ಲ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಮನಸ್ಸಿನಿಂದಲೇ. ಆ ಭಗವಂತ ಏನಿದ್ದಾನಲ್ಲ, ಆ ಭಗವಂತ ಅವ ಎಂಥವ ಅಂದ್ರ ಅಣುವಾಗಿದ್ದಾನೆ ಅಂತ ಒಂದು ವಿಶೇಷಣ. ಎರಡನೇದ್ದು ವಾಯುದೇವರು ಅವನಲ್ಲಿ 5 ರೂಪದಿಂದ ಆಶ್ರಯ ಪಡೆದಿದ್ದಾರೆ ಅಂತ. ಆಯ್ತು. ಪ್ರಾಣೈಹಿ ಚಿತ್ತಂ ಸರ್ವಂ ಓತಂ ಪ್ರಜಾನಾಂ. ಮುಂದೇನಂತಾರ? ಪ್ರಜಾನಾಂ ಸರ್ವಂ ಚಿತ್ತಂ ಪ್ರಾಣೈರಿಂದ್ರಿಯೈ ಸಹ ಯಸ್ಮಿನ್ ಪ್ರಾಣೇ ಓತಂ. ಬಹಳ ಚಂದದ್ರಿ. ನಾವು ಹಾಗೂ ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಯಾವ ಪ್ರಾಣದೇವರಲ್ಲಿ ಆಶ್ರಯಿಸಿಕೊಂಡಿದ್ದಾವೋ, ನಾವಾಗಲಿ ನಮ್ಮ ಇಂದ್ರಿಯಗಳಾಗಲಿ ಪ್ರಾಣದೇವರನ್ನ ಆಶ್ರಯಿಸಿಕೊಂಡಿದ್ದಾವ, ಆ ಪ್ರಾಣದೇವರು ಭಗವಂತರನ್ನ ಆಶ್ರಯಿಸಿಕೊಂಡಿದ್ದಾರೆ ಅಂತ ತಿಳಿಸಿಕತ್ತಾರ. ನೋಡ್ರಿ, ಪ್ರಾಣೈಶ್ಚಿತ್ತಂ ಸರ್ವಮೋತಂ ಪ್ರಜಾನಾಂ ಯಸ್ಮಿನ್ ವಿಶುದ್ಧೇ ವಿಭವತ್ತೇಷ ಆತ್ಮ. ಸರಿ ಆಯ್ತಾ? ಯಸ್ಮಿನ್ ಯಾವ ಪ್ರಾಣದೇವರಲ್ಲಿ ಪ್ರಜಾನಾಂ ಪ್ರಜೆಗಳ ಸರ್ವಂ ಚಿತ್ತಂ ಎಲ್ಲ ಮನಸ್ಸು ಹಾಗೂ ಪ್ರಾಣೈಹಿ ಇಂದ್ರಿಯಗಳು ಕೂಡ ಆಶ್ರಯಿಸಿಕೊಂಡಿವೆಯೋ ಅಂತಹ ಪ್ರಾಣದೇವರು ಭಗವಂತನಲ್ಲಿ ಆಶ್ರಯಿಸಿಕೊಂಡಿದ್ದಾರೆ. ಮತ್ತು ಏನದ ವಿಶುದ್ಧೆ, ಅದು ವಿಶುದ್ಧನಾದ ಪ್ರಾಣದೇವರಲ್ಲಿ ಭಗವಂತನಲ್ಲಿ. ಏಷ ಆತ್ಮ ವಿಭವತಿ, ಇಂಥ ಭಗವಂತ ಅತ್ಯಂತ ವೈಭವಯುಕ್ತನಾಗಿದ್ದಾನೆ ಅಂತ ಒಂದು ಮಾತು. 9ನೇದ್ದು. ಇನ್ನು 10ನೇ ಮಂತ್ರ ಈ ಖಂಡ ಮುಕ್ತಾಯವಾಯಿತು. ಏನಂತಾರ ನೋಡ್ರಿ. ಯಂ ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವಃ ಕಾಮಯತೆ ಯಾಂಶ್ಚ ಕಾಮಾನ್ ತಂ ತಂ ಲೋಕಂ ಜಯತೆ ತಾಂಶ್ಚ ಕಾಮಾನ್ ತಸ್ಮಾದಾತ್ಮಜ್ಞಂ ಅರ್ಚಯೇತ್ ಭೂತಿ ಕಾಮಃ. ಈಗ ಈ ಜ್ಞಾನಿ, ಅಪರೋಕ್ಷ ಜ್ಞಾನಿ ಏನಿದ್ದಾನ, ಆ ಅಪರೋಕ್ಷ ಜ್ಞಾನಿಯ ಆರಾಧನಾ ಪೂಜೆಯನ್ನ ನೀವು ಮಾಡಬೇಕು. ನಾವು ಅದಕ್ಕೆ ದೊಡ್ಡ ದೊಡ್ಡ ಅಪರೋಕ್ಷ ಜ್ಞಾನಿಗಳ ಉದಾಹರಣೆಗೆ ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ಪದ್ಮನಾಭ ತೀರ್ಥರು, ಇವರೇ ಮೊದಲಾದವರ ಎಲ್ಲರ ಆರಾಧನೆಗಳನ್ನ ಪೂಜೆಗಳನ್ನ ಮಾಡ್ತೀವಿ. ಯಾಕೆ ಅಂದ್ರೆ ಆ ಅಪರೋಕ್ಷ ಜ್ಞಾನಿಗೆ ಸಾಮರ್ಥ್ಯ ಏನದ ಅದನ್ನ ಈ ಮಂತ್ರ ಹೇಳ್ತದ. ಯಂ ಯಂ ಲೋಕಂ ಮನಸಾ ಸಂವಿಭಾತಿ. ಉಪನಿಷತ್ ನೋಡ್ರಿ, ಆ ಅಪರೋಕ್ಷ ಜ್ಞಾನಿಯು ಯಂ ಯಂ ಲೋಕಂ, ಯಾವ ಯಾವ ಲೋಕಕ್ಕೆ ಹೋಗಬೇಕು ಅಂತ ಮನಸ್ಸಿನಲ್ಲಿ ಅನ್ಕೋತಾನೋ ಆಯಾ ಲೋಕಕ್ಕೆ ಹೋಗುತ್ತಾನೆ. ಅಪರೋಕ್ಷ ಜ್ಞಾನಿ ಇದ್ದಾನೆ, ನನಗೆ ಆ ಲೋಕಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಆಗಿದೆ ಅಂದ್ರೆ ಹೋಗ್ಬಿಡ್ತಾನೆ ಅಷ್ಟೇ. ಸರಿ ಆಯ್ತಾ? ಆಮೇಲೆ ವಿಶುದ್ಧ ಸತ್ವ, ಯಾಕ ಶುದ್ಧವಾದ ಸತ್ವ ಮನಸ್ಸುಳ್ಳವನಾಗಿದ್ದಾನೆ.
ಕಾಮಯತೆ ಯಾಂಶ್ಚ ಕಾಮಾನ್, ಯಾವ್ದು ಅಪೇಕ್ಷೆಗಳಿವೆಯೋ ಅವುಗಳನ್ನ ಈಡೇರಿಸಿಕೊಳ್ತಾನೆ. ನನಗೆ ಇಂಥದ್ದೊಂದು ಇಚ್ಛಾ ಅದಪ್ಪ, ಅದು ಪೂರ್ಣ ಆಗ್ಬೇಕು ಅಂದ್ಬಿಟ್ರೆ ಆಗ್ಬಿಡ್ತದೆ. ಯಾಕ? ಅಪರೋಕ್ಷ ಜ್ಞಾನದ ಬಲ ಅದು. ಇನ್ನ ತಂ ಲೋಕಂ ಜಯತೆ ತಾಂಶ್ಚ ಕಾಮಾನ್, ಆಯಾ ಲೋಕಗಳನ್ನು ಹೊಂದುತ್ತಾನೆ, ಆಯಾದನ್ನ ಇಚ್ಛೆಗಳನ್ನ ಪಡಿತಾನೆ. ತಸ್ಮಾದಾದ್ದರಿಂದ ಆತ್ಮಜ್ಞಂ, ಅಪರೋಕ್ಷ ಜ್ಞಾನಿಗಳನ್ನು, ಭಗವಂತನ ಜ್ಞಾನಿಗಳನ್ನು ಅರ್ಚಯೇತ್, ಆರಾಧನೆ ಮಾಡ್ರಿ. ಭೂತಿ ಕಾಮ, ನಿಮಗೆ ಐಶ್ವರ್ಯ ಬೇಕಾಗಿದ್ದರೆ, ನಿಮಗೆ ಲೌಕಿಕ ಸಂಪತ್ತು ಅಥವಾ ಆಧ್ಯಾತ್ಮಿಕ ಸಂಪತ್ತು ಯಾವುದಾದ್ರೂ ಬೇಕಾಗಿದ್ದರೂ ಅಪರೋಕ್ಷ ಜ್ಞಾನಿಗಳನ್ನ ಆರಾಧನೆ ಮಾಡ್ರಿ. 10ನೇ ಮಂತ್ರದಲ್ಲಿ ಏನ್ ತಿಳಿಸಿಕೊಟ್ರು ಅಂದ್ರೆ, ಅಪರೋಕ್ಷ ಜ್ಞಾನಿಗಳು ಯಾವ ಯಾವ ಲೋಕವನ್ನ ಕುರಿತು ಹೋಗಬೇಕು ಅಂತ ಅಪೇಕ್ಷೆ ಮಾಡ್ತಾರೋ, ಏನೇನು ಪದಾರ್ಥಗಳು ಬೇಕು ಎಂದು ಅಪೇಕ್ಷಿಸುತ್ತಾರೋ ಆ ಲೋಕವನ್ನ, ಆ ಪದಾರ್ಥಗಳನ್ನ ಅವರು ಪಡಿತಾರಾದ್ದರಿಂದ ಅಪರೋಕ್ಷ ಜ್ಞಾನಿಗಳ ಆರಾಧನೆಯನ್ನ ಮಾಡ್ರಿ. 5ನೇ ಖಂಡ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.